ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ಕ್ಲಾಸಲ್ಲಿ ಕೇಂದ್ರ ಬಜೆಟ್ 2026-27 ಬಗ್ಗೆ ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ನಿಮಗೆ ಈಗಾಗಲೇ ನಾನು ಹೇಳಿದ್ದೆ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಕೇಂದ್ರ ಬಜೆಟನ್ನು ನಿಮಗೋಸ್ಕರವಾಗಿ ಮಾಡ್ತೀನಿ ಅಂತ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ, ಕೇಂದ್ರ ಬಜೆಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಒಂದು, ಇತ್ತೀಚೆಗೆ ಮಂಡಿಸಲಾದ ಕೇಂದ್ರ ಬಜೆಟ್ 2026-27ರ ಗಾತ್ರ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ದ್ಯಾಟ್ ಈಸ್ 53.47 ಲಕ್ಷ ಕೋಟಿ. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮ್ಮ ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ಇದೇ ಥರ ಪ್ರಶ್ನೆಯನ್ನು ಕೇಳಬಹುದು. ಯಾವ ಥರ ಕೇಳಬಹುದು? 2026-27ರ ಒಂದು ಕೇಂದ್ರ ಬಜೆಟ್ನ ಗಾತ್ರ ಎಷ್ಟು ಅಂತ ಕೇಳಬಹುದು. ಅವಾಗ ಗೊತ್ತಿರಬೇಕು 53.47 ಲಕ್ಷ ಕೋಟಿ. ಸೊ ಹಾಗಾದರೆ ಈ ಒಂದು ಬಜೆಟ್ ಬಗ್ಗೆ ಗಾತ್ರ ಗೊತ್ತಾಯಿತು. ಇನ್ ಡೆಪ್ತ್ ಆಗಿ ಇದರ ಬಗ್ಗೆ ನಾವೇನು ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆಯಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲಿ ಏನು ಮಾಡಿದ್ರು ಅಂದರೆ 2026 ಮತ್ತು 27ನೇ ಸಾಲಿನ ಕೇಂದ್ರ ಬಜೆಟನ್ನು ಮಂಡನೆ ಮಾಡಿದ್ರು. ಅರ್ಥ ಆಯ್ತಾ? ಇದು ಗೊತ್ತಿರಬೇಕು ನಿಮಗೆ. ಸ್ವಲ್ಪ ಧ್ವನಿ ವೇರಿಯೇಷನ್ ಆಗಿರ್ಬೋದು, ಯಾಕಂದರೆ ಸ್ವಲ್ಪ ಏನಾಗಿದೆ, ಕೋಲ್ಡ್ ಆಗಿದೆ. ಕೋಲ್ಡು, ಶೀತ, ಜ್ವರ, ನೆಗಡಿ, ಕೆಮ್ಮು ಒಟ್ಟಿಗೆ ಬಂದಿದೆ. ದಯವಿಟ್ಟು ಸ್ವಲ್ಪ ಏನು ಬಂದರೆ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿರಿ, ಕೇಂದ್ರ ಹಣಕಾಸು ಸಚಿವೆ ಯಾರು ಪ್ರಸ್ತುತವಾಗಿ ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಮತ್ತು ಅವ್ರು ಏನಂದರೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆಯೂ ಕೂಡ ಇದ್ದಾರೆ. 2026-27ನೇ ಸಾಲಿನ ಬಜೆಟನ್ನು ಏನು ಮಾಡಿದ್ರು, ಮಂಡನೆ ಮಾಡಿದ್ರು. ಮತ್ತು ಈ ಬಜೆಟ್ 2026-27ರಲ್ಲಿ ಏನು ಮಂಡನೆ ಮಾಡಿದ್ದಾರೆ, ಒಂದು ಇತಿಹಾಸವನ್ನು ಸೃಷ್ಟಿಯಾಗಿದೆ. ಸೊ ಅದು ಏನು ಇತಿಹಾಸ ಅಥವಾ ಏನು ಯುನಿಕ್ನೆಸ್ ಇದೆ ಅಂದರೆ, ಭಾರತದ ಒಂದು ಹಿಸ್ಟ್ರಿಯಲ್ಲಿ ಫ್ರಮ್ ದ 1952 ಅದಕ್ಕೆ 1950 ಭಾರತಕ್ಕೆ ಏನು ಸಂವಿಧಾನ ಬಂತು ಅವತ್ತಿನಿಂದ ಇವತ್ತಿನವರೆಗೆ ಅಥವಾ 1947 ಸ್ವಾತಂತ್ರ್ಯ ಬಂದಾಗ ಶಣಗುಂ ಶೆಟ್ಟಿ ಅವರು ಏನು ಬಜೆಟ್ ಮಂಡನೆ ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೆ ನಿರ್ಮಲಾ ಸೀತಾರಾಮನ್ ಅವರವರೆಗೆ ಭಾರತದ ಒಂದು ಹಿಸ್ಟ್ರಿ ನೋಡಿದ್ರೆ ಎರಡನೇ ಬಾರಿಗೆ ಭಾನುವಾರ ಬಜೆಟ್ ಮಂಡನೆ ಆಗಿದೆ. 2 ಬಾರಿ ಮಾತ್ರ. ಒಂದು ರೀಸೆಂಟಾಗಿ ಏನಂದರೆ ನಿರ್ಮಲಾ ಸೀತಾರಾಮನ್ ಅವರು ಮಾಡಿರ್ತಕ್ಕಂಥದ್ದು. ಇನ್ನು ಲಾಸ್ಟ್ ಟೈಮು 1999. ಅಂದರೆ ಇಂಡಿಯಾದ ಹಿಸ್ಟ್ರಿಯಲ್ಲಿ ಭಾನುವಾರದಂದು ಬಜೆಟ್ ಮಂಡನೆಯಾಗಿದ್ದು 2. ಒಂದು 1999ರಂದು, ಇನ್ನೊಂದು 2026-27ನೇ ಸಾಲಿನ ಬಜೆಟು ಇತ್ತೀಚೆಗೆ ಅಂದರೆ ನಿರ್ಮಲಾ ಸೀತಾರಾಮನ್ ಅವರು ಏನು ಮಂಡನೆ ಮಾಡಿದ್ರು ನೋಡ್ರಿ ಅದು. ಇದು ಗೊತ್ತಿರಬೇಕು ನಿಮಗೆ. ದೀಸ್ 2 ಫ್ಯಾಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಇನ್ನು ನೆಕ್ಸ್ಟು, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇದು 9ನೇ ಬಾರಿ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ದು. ದ 9th ಬಜೆಟ್ ಆಫ್ ದಿ ನಿರ್ಮಲಾ ಸೀತಾರಾಮನ್ ಅವರ ಇದು 9ನೇ ಬಜೆಟ್ ಆಗಿದೆ. ಇಂಪಾರ್ಟೆಂಟು. ಬಜೆಟ್ ಭಾಷಣಕ್ಕೆ 1 ಗಂಟೆ 25 ನಿಮಿಷ ಸಮಯವನ್ನು ತೆಗೆದುಕೊಂಡ್ರು. ಬಜೆಟ್ ಭಾಷಣ ಮಾಡೋಕ್ಕೆ, ಬಜೆಟ್ ಸ್ಪೀಚ್ಗೆ ಇಂಪಾರ್ಟೆಂಟ್ ಇದನ್ನು ಕೂಡ, ಬಜೆಟ್ ಸ್ಪೀಚ್ಗೆ ಎಷ್ಟು ಸಮಯವನ್ನು ತೆಗೆದುಕೊಂಡ್ರೆ 1 hour 25 minutes ಇಷ್ಟು ಸಮಯವನ್ನು ತೆಗೆದುಕೊಂಡರು. 2019ರಲ್ಲಿ ಮೊದಲ ಬಾರಿಗೆ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ಅವರು ಆಗ 2 ಗಂಟೆ 8 ನಿಮಿಷಗಳ ಕಾಲ ಭಾಷಣವನ್ನು ಮಾಡಿದರು. ಬಜೆಟ್ ಸ್ಪೀಚ್ 2019ರಲ್ಲಿ ಫಸ್ಟ್ ಟೈಮ್ ಏನು ಕೊಟ್ಟರು, ಅವಾಗ 2 ಗಂಟೆ 8 ನಿಮಿಷ ಸಮಯವನ್ನು ತೆಗೆದುಕೊಂಡಿದ್ದಾರೆ. 2026-27ನೇ ಸಾಲಿನ ಒಂದು ಬಜೆಟಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಂಡಿದ್ರೆ 1 ಗಂಟೆ 25 ನಿಮಿಷ. 2020ರಲ್ಲಿ ಸುದೀರ್ಘ ಭಾಷಣ ಮಾಡಿದ ಅವರು 2 ಗಂಟೆ 39 ನಿಮಿಷ. ಯಾವಾಗಂದರೆ 2020ರಲ್ಲಿ ಏನು ಮಾಡಿದ್ರೆ 2 ಗಂಟೆ 2 hour 39 minutes 39 ಮಿನಿಟ್ಸ್ ಏನು ಮಾಡಿದ್ದಾರೆ ಅಂದರೆ ಸ್ಪೀಚನ್ನು ಕೊಟ್ಟಿದ್ದರು. ಇದು ಇಂಡಿಯಾದ ಹಿಸ್ಟ್ರಿದಲ್ಲೇ ಅರ್ಥ ಲಾಂಗೆಸ್ಟ್ ಬಜೆಟ್ ಸ್ಪೀಚ್. ಇದು ಲಾಂಗೆಸ್ಟ್ ಬಜೆಟ್ ಸ್ಪೀಚ್ ಎವರ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ. that is done by ನಿರ್ಮಲಾ ಸೀತಾರಾಮನ್. ಇದು ಗೊತ್ತಿರಬೇಕು ನಿಮಗೆ. 2025ರ ಬಜೆಟ್ ಭಾಷಣಕ್ಕೆ 1 ಗಂಟೆ 14 ನಿಮಿಷ ಸಮಯವನ್ನು ತೆಗೆದುಕೊಂಡಿದ್ದರು. ಇದು ಇವರ ಅತ್ಯಂತ ಕಡಿಮೆ ಅವಧಿಯ ಬಜೆಟ್ ಭಾಷಣವಾಗಿದೆ. ನಾನಿಲ್ಲಿ ಯಾಕೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಬಜೆಟ್ ಸ್ಪೀಚ್ ಅಂತಕ್ಕಂಥದ್ದು ನೋಡಿ. ಲಾಂಗೆಸ್ಟ್ ಬಜೆಟ್ ಸ್ಪೀಚು 2 ಗಂಟೆ 39 ನಿಮಿಷ. ಅದನ್ನು ಯಾರಂದರೆ ನಿರ್ಮಲಾ ಸೀತಾರಾಮನ್ ಅವರು ಮಾಡಿರ್ತಕ್ಕಂಥದ್ದು. ಇನ್ನು ಶಾರ್ಟೆಸ್ಟ್ ಬಜೆಟ್ ಇವ್ರದ್ದು ಎಷ್ಟು ಅಂದರೆ 1 ಗಂಟೆ 14 ನಿಮಿಷ. 1 ಗಂಟೆ 14 ನಿಮಿಷ. 2027-26ರ ಬಜೆಟು
2026-27 ಬಜೆಟಕ್ಕೆ 1 ಗಂಟೆ 25 ನಿಮಿಷವನ್ನು ತೆಗೆದುಕೊಂಡಿದ್ದಾರೆ. 1 ಗಂಟೆ 25 ನಿಮಿಷ. 2025 1 ಗಂಟೆ 14 ನಿಮಿಷ. ಇದು ಅವ್ರದ್ದು ಏನಂದರೆ ಶಾರ್ಟೆಸ್ಟ್ ಬಜೆಟ್ ಸ್ಪೀಚ್. ಬಜೆಟ್ ಮಂಡನೆ ಮಾಡಿದ ಭಾರತದ 2ನೇ ಮಹಿಳೆಯಾಗಿದ್ದಾರೆ ಇವರು. ಬಜೆಟನ್ನು ಮಂಡನೆ ಮಾಡಿದ ಭಾರತದ 2ನೇ ಮಹಿಳೆ. ಹಾಗಾದರೆ ಮೊದಲ ಮಹಿಳೆ ಯಾರು ಸರ್? ಮೊದಲ ಮಹಿಳೆ ಯಾರಂದರೆ ಇಂದಿರಾ ಗಾಂಧಿ ಅವರು. ಇಂದಿರಾ ಗಾಂಧಿ ಅವರು ಫಸ್ಟ್ ವುಮೆನ್ ಇನ್ ಇಂಡಿಯಾ ಟು ಗಿವ್ ದ ಬಜೆಟ್ ಸ್ಪೀಚ್. ಬಜೆಟನ್ನು ಮಂಡನೆ ಮಾಡಿದವರು, ಬಜೆಟ್ ಸ್ಪೀಚನ್ನು ಕೊಟ್ಟವರು ಭಾರತದಲ್ಲಿ ಮೊದಲ ಮಹಿಳೆ ಯಾರಾದರೂ ಇದ್ದರೆ ಅವರು ಯಾರಂದರೆ ಇಂದಿರಾ ಗಾಂಧಿ. ಆಫ್ಟರ್ ಇಂದಿರಾ ಗಾಂಧಿ ಆದಮೇಲೆ ಬಜೆಟ್ ಸ್ಪೀಚ್ ಮಾಡಿದವರು ನಿರ್ಮಲಾ ಸೀತಾರಾಮನ್. ಡಿಜಿಟಲ್ ಬಜೆಟ್ ಮಂಡನೆ ಮಾಡಿದ ಮೊದಲಿಗರಾಗಿದ್ದಾರೆ. ಡಿಜಿಟಲ್ ಬಜೆಟ್ ಇನ್ ಇಂಡಿಯಾ. ಡಿಜಿಟಲ್ ಬಜೆಟನ್ನು ಮಂಡನೆ ಮಾಡಿದ ಭಾರತದ ಮೊದಲ ಮಹಿಳೆ ಮೊದಲಿಗರು ಯಾರಂದರೆ ನಿರ್ಮಲಾ ಸೀತಾರಾಮನ್. ಗೊತ್ತಿರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಕಾಂಜೀವರಂ ಸೀರೆ ಮೆರುಗು. ಕಾಂಜೀವರಂ ಸೀರೆ ಮೆರುಗು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ವರ್ಷ ನಿರ್ಮಲಾ ಸೀತಾರಾಮನ್ ಅವರು ಪ್ರತಿ ವರ್ಷ ಈ 9 ಬಜೆಟ್ ಏನು ಮಂಡನೆ ಮಾಡಿದರೆ, ಪ್ರಸ್ತುತ 9ನೇ ಬಜೆಟನ್ನು ಏನು ಮಂಡನೆ ಮಾಡಿದರೆ, ಎವ್ರಿ ಬಜೆಟಲ್ಲಿ ಭಾರತದ ಒಂದು ಟ್ರೆಡಿಷನಲ್ ಸೀರೆಗಳನ್ನು ಉಟ್ಟುಕೊಂಡು ಬಂದು ಬಜೆಟನ್ನು ಮಂಡನೆ ಮಾಡೋದು ಅವ್ರದ್ದು ಒಂದು ರೂಢಿ. ಸೊ ಈ ಬಾರಿ ಕಾಂಜೀವರಂ ಸೀರೆಯನ್ನು ಉಟ್ಕೊಂಡು ಬಂದುಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ತವರು ರಾಜ್ಯವಾದ ತಮಿಳುನಾಡಿನ ಒಂದು ಸಾಂಪ್ರದಾಯಿಕ ನೇಗೆ ಒಂದು ಕಾಂಜೀವರಂ ಸೀರೆಯನ್ನು ಉಟ್ಟು 9ನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಇಂಪಾರ್ಟೆಂಟ್ ಇದು. ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಇಂಥ ಪ್ರಶ್ನೆಗಳು, ಸಣ್ಣ ಪುಟ್ಟ ಎಕ್ಸಾಮಿನೇಷನ್ಗಳಲ್ಲಿ. ಇನ್ನು ಪ್ರತಿ ವರ್ಷ ಬಜೆಟ್ ಮಂಡಿಸುವಾಗ ದೇಶದ ವಿವಿಧ ಭಾಗಗಳು ಸಂಸ್ಕೃತಿಯನ್ನು ಬಿಂಬಿಸುವ ಸೀರೆಯನ್ನು ಉಡುವ ಸಚಿವರು ಈ ವರ್ಷವೂ ಈ ಸಂಪ್ರದಾಯವನ್ನು ಮುಂದುವರಿಸಿಕೊಂಡರು. ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಎವ್ರಿ ಇಯರ್ ಏನು ಮಾಡ್ತಾರೆ ಅಂದರೆ ಭಾರತದ ಒಂದು ಟ್ರೆಡಿಷನಲ್ ಸೀರೆಗಳನ್ನು ಉಟ್ಟುಕೊಂಡು ಬಜೆಟನ್ನು ಮಂಡನೆ ಮಾಡುವ ಒಂದು ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದ್ದರು. ಈ ವರ್ಷನೂ ಕೂಡ ಅದನ್ನು ಏನು ಮಾಡಿದರೆ ಮುಂದುವರಿಸಿಕೊಂಡು ಬಂದಿದ್ದು ಕಾಂಜೀವರಂ ಸೀರೆಯನ್ನು ಉಟ್ಕೊಂಡು ಬಂದು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು. ಕಾಂಜೀವರಂ ಸೀರೆಗಳನ್ನು ರೇಷ್ಮೆ ಸೀರೆಗಳ ರಾಣಿ ಅಂತ ಕರಿತೀವಿ. ಇಂಪಾರ್ಟೆಂಟ್ ಅದಕ್ಕೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ರೇಷ್ಮೆ ಸೀರೆಗಳ ರಾಣಿ ಅಂತ ಯಾವ ಸೀರೆಗಳು ಕರಿತೀವಿ ಅಂದರೆ ಕಾಂಜೀವರಂ ಸೀರೆ. ಸೀರೆಗಳ ಬಾರ್ಡರ್ ಮತ್ತು ಸೆರಗನ್ನು ಪ್ರತ್ಯೇಕವಾಗಿ ನೇಯ್ದು ನಂತರ ಜೋಡಿಸಲಾಗುತ್ತೆ. ಇಟ್ ಈಸ್ ಅ ಯುನಿಕ್ ಫೀಚರ್ ಆಫ್ ದಿ ಕಾಂಜೀವರಂ ಸಾರಿ. ಅರ್ಥಾಯ್ತಾ? ಎಸ್, ನೆಕ್ಸ್ಟ್ ನೋಡಿ. ಹಣಕಾಸು ಸಚಿವರು ಬಜೆಟ್ ಮಂಡಿಸುವಾಗ ಬಜೆಟ್ ಪ್ರತಿಯನ್ನು ಬ್ರೀಫ್ ಕೇಸ್ನಲ್ಲಿ ತರುವುದು ವಾಡಿಕೆ. ಇದು ನಿಮಗೆ ಗೊತ್ತಿದೆ, ಅದಾಯ್ತಾ? ಬಹುತೇಕ ರಾಜ್ಯಗಳಲ್ಲಿ ಹಣಕಾಸು ಸಚಿವರು ಈಗಲೂ ಚರ್ಮದ ಬ್ರೀಫ್ ಕೇಸನ್ನೇ ಯೂಸ್ ಮಾಡ್ತಾ ಇದ್ರು. ಆದರೆ ಸಾಂಪ್ರದಾಯಿಕ ಮುರಿದಿದ್ದು ನಿರ್ಮಲಾ ಸೀತಾರಾಮನ್ ಅವರು 2019ರಲ್ಲಿ ಮೊದಲ ಬಾರಿಗೆ ಮಂಡಿಸುವಾಗ ಬ್ರೀಫ್ ಕೇಸ್ ಬದಲು ಭಾರತೀಯ ಒಂದು ಸಂಪ್ರದಾಯದಂಥ ಬಹಿ ಖಾತಾವನ್ನು ಹಿಡಿದು ಸಂಸತ್ತಿಗೆ ಆಗಮಿಸಿದರು. ಬ್ರೀಫ್ ಕೇಸನ್ನು ಯೂಸ್ ಮಾಡ್ತಾರೆ. ಏನಾದರೂ ಕೂಡ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು, ವಿವಿಧ ರಾಜ್ಯಗಳಲ್ಲಿ ಬಜೆಟ್ ಮಂಡುವಾಗ ಒಂದು ಬ್ರೀಫ್ ಕೇಸನ್ನು ತಗೊಂಡು ಬಂದು ಏನು ಮಾಡ್ತಾರೆ ಅಂದರೆ ಬಜೆಟನ್ನು ಮಂಡನೆ ಮಾಡ್ತಾ ಇದ್ರು. ಬಟ್ ಆ ರೂಢಿಯನ್ನು 2019ರಲ್ಲಿ ನಿರ್ಮಲಾ ಸೀತಾರಾಮನ್ ಏನು ಮಾಡಿದ್ರನ್ನ ಬ್ರೇಕ್ಔಟ್ ಮಾಡಿಬಿಟ್ಟು ಬಹಿ ಖಾತಾವನ್ನು ಬಳಸಿ ಸಂಸತ್ತಿನಲ್ಲಿ ಏನು ಮಾಡಿದ್ರು ಅಂದರೆ ಬಜೆಟನ್ನು ಮಂಡನೆ ಮಾಡಿದ್ರು. ಈ ಟ್ರೆಡಿಷನನ್ನು ಕೂಡ ಮುರಿದಿದ್ದು ಯಾರಂದರೆ ನಿರ್ಮಲಾ ಸೀತಾರಾಮನ್ ಅವರು. 2 ವರ್ಷ ಬಹಿ ಖಾತಾ ಹಿಡಿದು ಸಂಸತ್ತಿಗೆ ಆಗಮಿಸಿದ ಸಚಿವೆ 2021ರಿಂದ ಕಾಗದ ರಹಿತ ಬಜೆಟ್ ಭಾಗವಾಗಿ ಕೆಂಪು ಚೀಲದಲ್ಲಿ ಸುತ್ತಿದ ಮೇಡ್ ಇನ್ ಟ್ಯಾಬ್ಲೆಟ್ ಬಳಸುತ್ತಿದ್ದಾರೆ. ಮೇಡ್ ಇನ್ ಇಂಡಿಯಾ ಟ್ಯಾಬ್ಲೆಟ್ ಅನ್ನು ಬಳಸಿಬಿಟ್ಟು ಏನು ಮಾಡ್ತಾ ಇದ್ದಾರೆ, ಈಗ ಬಜೆಟ್ ಸ್ಪೀಚ್ ಅನ್ನು ಕೊಡ್ತಾ ಇದ್ದಾರೆ. ಡಿಜಿಟಲೈಸ್ ಕಾಗದ ರಹಿತ ಬಜೆಟ್ ಅನ್ನು ಕೊಡ್ತಾ ಇದ್ದಾರೆ. ಈ ವರ್ಷವೂ ಟ್ಯಾಬ್ಲೋ ಬಳಸಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ 2026-2027. ನಾವು ಇಲ್ಲಿವರೆಗೆ ಏನು ನೋಡಿದೇವೆ ಅಂದರೆ ನಿರ್ಮಲಾ ಸೀತಾರಾಮನ್ ಅವರು ಎಷ್ಟು ಬಜೆಟ್ ಮಂಡನೆ ಮಾಡಿದ್ರು, ಮೊದಲ ಬಜೆಟ್ ಯಾವಾಗ ಮಂಡನೆ ಮಾಡಿದ್ರು, ಡಿಜಿಟಲ್ ಬಜೆಟ್ ಮೊದಲು ಯಾವಾಗ ಮಂಡನೆ ಮಾಡಿದ್ರು, ಮತ್ತು ಏನೇನು ಟ್ರೆಡಿಷನ್ಗಳನ್ನು ಅವರು ಫಾಲೋ ಮಾಡ್ತಿದ್ದಾರೆ, ಮತ್ತು ಯಾವ ಟ್ರೆಡಿಷನನ್ನು ಅವರು ಮುರಿದಿದ್ದಾರೆ, ಪ್ರಸ್ತುತವಾಗಿ ಯಾವ ಸೀರೆಯನ್ನು ಹಾಕ್ಕೊಂಡು ಅವರು ಬಜೆಟನ್ನು ಮಂಡನೆ ಮಾಡಿದ್ರು, ಇಷ್ಟು ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ವಿ. ಈಗ ನೋಡಿ, ಇನ್ನು ಸುಮಾರು ಜನಕ್ಕೆ ಇನ್ನೂ ಅದೇ ಇದರಲ್ಲಿದ್ದಾರೆ, ಸರ್ ಮ್ಯಾಗ್ಝಿನ್ ಯಾವಾಗ ಕೊಡ್ತೀರಿ, PDF ಕೊಡ್ತೀರಾ ಅಂತ. ನೋಡಿ ಫ್ರೆಂಡ್ಸ್, ಇನ್ನು ಮುಂದೆ ನಿಮಗೆ ಯಾವುದೇ PDF ಅನ್ನು ಸಿಗಲ್ಲ, PDF ಸಿಗಲ್ಲ, ಈ ಮ್ಯಾಗ್ಝಿನ್ ಸಿಗಲ್ಲ. ನಮ್ಮದೇ ಆಗಿರ್ತಕ್ಕಂಥ ಮಾರ್ಕೆಟ್ದಲ್ಲಿ ಯಾವ ಥರ ಒಂದು ಮ್ಯಾಗ್ಝಿನ್ಸ್ಗಳಿದಾವೆ, ನಮ್ಮದೇ ಆಗಿರ್ತಕ್ಕಂಥ ಪ್ರಿಂಟೆಡ್ ಮ್ಯಾಗ್ಝಿನ್ ಮಾಡಿದ್ದೀವಿ. ಸ್ಪರ್ಧಾ ಅಭ್ಯಾಸ ಅಂತ. ಸೊ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಕೊಡುಗೆ ಬಹಳ ಒಂದು ಪಾಸಿಟಿವ್ ರೆಸ್ಪಾನ್ಸನ್ನು ಬಂದಿದೆ. ಸುಮಾರು ಕಾಪಿಗಳು ಆಲ್ರೆಡಿ ಧಾರವಾಡ ಮತ್ತು ಬಿಜಾಪುರದಲ್ಲಿ ಸೋಲ್ಡ್ ಔಟ್ ಆಗಿದ್ದು, ಮೋರ್ ದೆನ್ 500 500ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂದರೆ
ನಮ್ದನ್ನು ಆರ್ಡರ್ ಮಾಡಿಬಿಟ್ಟು ಅವರೆಲ್ಲ ಆರ್ಡರ್ಗಳನ್ನು ಕೂಡ ನಾವು ಕಳಿಸಿದ್ದೀವಿ ಈಗ. ಸೊ ಆಸಕ್ತರು ನೀವು ಕೂಡ ತೊಗೋಬೋದು. ಯಾವ ಥರ ಅಂದರೆ ನಿಮಗೆ ಆರ್ಡರ್ ಮಾಡಬೇಕಾಗತ್ತೆ. ಆರ್ಡರ್ ಯಾವ ಥರ ಮಾಡೋದಂದರೆ ಎಷ್ಟಂದರೆ ನಿಮಗೆ 70+ ಕೊರಿಯರ್ ಚಾರ್ಜ್ ಇರುತ್ತೆ. ಕೊರಿಯರ್ ಮುಖಾಂತರ ಕಳಿಸ್ತೀವಿ, 2 ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತೆ. ಅರ್ಥ ಕೊರಿಯರ್ 70+ ಕೊರಿಯರ್ ಚಾರ್ಜ್ ಪೇ ಮಾಡಬೇಕು. ಮತ್ತು ನಿಮ್ಮದು ಏನಂದರೆ ಅಡ್ರೆಸ್ ಹಾಕಬೇಕು. ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕು ನಾವು ಅಡ್ರೆಸ್ಸಲ್ಲಿ ನೋಡಿ ನೀಟಾಗಿ ಹಾಕಬೇಕು ನೀವು, ಯಾಕಂದರೆ ನಿಮಗೆ ತಲುಪಬೇಕು. ಅಡ್ರೆಸ್ಸಲ್ಲಿ ನೇಮ್ ಹಾಕಬೇಕು. ತದನಂತರದಲ್ಲಿ ಏನು ಹಾಕಬೇಕಂದ್ರೆ ನಿಮ್ಮ ಡಿಸ್ಟಿಕ್ ಹಾಕಬೇಕು, ಪಿನ್ ಕೋಡ್ ಹಾಕಬೇಕು, ನಿಮ್ಮ ತಾಲೂಕು ಹಾಕಬೇಕು, ನಿಮ್ಮ ಎಕ್ಸಾಕ್ಟ್ಲಿ ಲೊಕೇಶನ್ ಹಾಕಬೇಕು, ನಿಮ್ಮ ನಂಬರ್ ಹಾಕಬೇಕು. ಯಾಕಂದರೆ ಅಲ್ಲಿ ಈ ಕೊರಿಯರ್ಸ್ದವ್ರು ನಿಮ್ಮ ಮನೆಗೆ ತೊಗೊಂಡು ಬಂದಾಗ ಅವಾಗ ಕರೆ ಮಾಡ್ತಾರೆ ನಿಮಗೆ. ಅದಕ್ಕೆ ನಂಬರು ಮಸ್ಟ್ ಆ್ಯಂಡ್ ಶುಡ್ ನಂಬರು ಕೂಡ ನೀವು ಹಾಕಬೇಕು. ಈ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಗೂಗಲ್ ಪೇ, ಪೇಟಿಎಮ್, ಭೀಮ್ ಆ್ಯಪ್, ಪೇ ಅಥವಾ ಫೋನ್ಪೇ ಮುಖಾಂತರ ಈ ನಂಬರ್ಗಾದರೂ ಅಥವಾ ಈ ನಂಬರ್ಗಾದರೂ ಅಥವಾ ಇಲ್ಲಿ ಸ್ಕ್ಯಾನರ್ಗಾದರೂ ಪೇ ಮಾಡಿ, ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಈ ನಂಬರಿಗೆ ಕಳಿಸಿ ಅಡ್ರೆಸ್ಸನ್ನು ಹಾಕಿದ್ರೆ ನಾವು ನಿಮಗೆ ಕೊಡ್ತೀವಿ. ಇನ್ನು ನೋಡಿ, ನಮ್ಮ ಮ್ಯಾಗ್ಝಿನ್ಸ್ಗಳು ವಿಜಯಪುರದಲ್ಲಿ ಅವೈಲೇಬಲ್ ಇದ್ದಾವೆ. ಬಸವೇಶ್ವರ ಬುಕ್ ಸ್ಟಾಲಲ್ಲಿ ನೀವು ತೊಗೋಬೋದು. ಬಸವೇಶ್ವರ ಬುಕ್ ಸ್ಟಾಲ್ ಆ್ಯಂಡ್ ಜನರಲ್ ಸ್ಟೋರು ಅದೆಲ್ಲಿದೆ ಅಂದರೆ ಮಲ್ಬಾರ್ ಗೋಲ್ಡ್ ಹತ್ತಿರ ಹೊಸ ವಿಠ್ಠಲ್ ಮಂದಿರ್ ರೋಡ್ ವಿಜಯಪುರದಲ್ಲಿದೆ. ಇನ್ನು ಇಂಡಿಯಲ್ಲಿ ಎಲ್ಲಿದೆ ಅಂದರೆ MK ಪಾಟೀಲ್ ಬುಕ್ ಡಿಪೋ ಅಗರ್ಖೇಡ್ ರೋಡ್ ಅದು ಏನಿದೆ ಅಲ್ಲಿ ಸಿಗುತ್ತೆ. ಜೊತೆಗೆ ಇನ್ನೊಂದಂದರೆ ಧಾರವಾಡದಲ್ಲಿ ಸಿದ್ದೇಶ್ವರ್ ಬುಕ್ ಸ್ಟಾಲು, ವಿರಾಜ್ ಬುಕ್ ಸ್ಟಾಲು ಮತ್ತು ನವಚೇತನ ಬುಕ್ ಸ್ಟಾಲ್, ಈ 3 ಬುಕ್ ಸ್ಟಾಲ್ಗಳಲ್ಲಿ ನಮ್ಮ ಮ್ಯಾಗ್ಝಿನ್ಸ್ಗಳು ಅವೈಲೇಬಲ್ ಇದೆ, ತೊಗೋಬೋದು. ಸ್ಟಡಿ ರೇಸ್ ಮ್ಯಾಗ್ಝಿನ್ ಅಂದ ತಕ್ಷಣ ಹೋಗಿ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಸ್ಟಡಿ ರೇಸ್ ಮ್ಯಾಗ್ಝಿನ್ ಅಂದರೆ ಸ್ಪರ್ಧಾ ಅಭ್ಯಾಸ ಮ್ಯಾಗ್ಝಿನ್. ಸ್ಪರ್ಧಾ ಅಭ್ಯಾಸ ನಮ್ಮ ಮ್ಯಾಗ್ಝಿನ್ ನೇಮು, ಅರ್ಥ ಆಯ್ತಾ? ಇನ್ನು ಯಾರಿಗೆ ನೀವು ಹಿಂದಿಂದು ಬೇಕು ಜನವರಿಯಿಂದ ಡಿಸೆಂಬರ್ವರೆಗೆ ಅವರಿಗೆಲ್ಲ ನಾವು ಏನು ಮಾಡ್ತೀವಿ ಅಂದರೆ PDF ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. 1 ಇಯರ್ಗೆ 480 ಆಗುತ್ತೆ. 2024 ಜಾನ್ ಟು ಡಿಸೆಂಬರ್ 960 ಆಗುತ್ತೆ. 2023ರಿಂದ 1440 ಆಗುತ್ತೆ. ಇದ್ರ ಗೂಗಲ್ ಪೇ, ಪೇಟಿಎಮ್, ಭೀಮ್ ಆ್ಯಪ್, ಪೇ ಅಥವಾ ಫೋನ್ಪೇ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಪೇ ಮಾಡಿ ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಪ್ರೊವೈಡ್ ಮಾಡ್ತೀವಿ. ಎಸ್ ಹಾಗಾದರೆ ನಾವು ಇಲ್ಲಿ ತನಕ ಏನು ನೋಡಿದ್ದೀವಿ ಅಂದರೆ ಇಲ್ಲಿವರೆಗೆ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಮಾತಾಡಿದ್ವಿ ಮತ್ತು ಬಜೆಟದ ಒಂದು ಯುನಿಕ್ನೆಸ್ ಏನು, ಬಜೆಟ್ ಎಷ್ಟು ಲೆಂತ್ ಇತ್ತು, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹಾಗಾದರೆ ವಾಟ್ ಈಸ್ ಆ್ಯಕ್ಚುಲಿ ಮೀನ್ ಬೈ ದಿ ಬಜೆಟ್? ಬಜೆಟ್ ಅಂದರೆ ಏನು? ಬಜೆಟ್ ಅಂದರೆ ನೋಡಿ, ಭಾರತ ಸಂವಿಧಾನದಲ್ಲಿ ಪದ ಇಲ್ಲ. ಇಟ್ ಈಸ್ ನಾಟ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನಲ್ಲಿ ಬಜೆಟ್ ಅಂತಕ್ಕಂಥ ಪದ ಇಲ್ಲ. ಹಾಗಾದ್ರೆ ಏನು ಸರ್ ವಿಚಿತ್ರ ಹೇಳ್ತಾ ಇದ್ದೀರಾ? ನೋಡ್ರಿ, ಬಜೆಟ್ ಅಂತಕ್ಕಂಥದ್ದು ಬೌಗೆಟ್ ಅಂತಕ್ಕಂಥ ಒಂದು ಫ್ರಾನ್ಸ್ ಭಾಷೆಯಿಂದ ಫ್ರೆಂಚ್ ಭಾಷೆಯಿಂದ ಬಂದಿರತಕ್ಕಂಥ ಪದ ಇದು. ಹಾಗಾದ್ರೆ ಬಜೆಟ್ ಬದಲಿಗೆ ಭಾರತ ಸಂವಿಧಾನದಲ್ಲಿ ಏನಿದೆ ಪದ ಅಂದರೆ ಆ್ಯನ್ಯುವಲ್ ಫಿನಾನ್ಸಿಯಲ್ ಸ್ಟೇಟ್ಮೆಂಟ್. ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಕ್ಕಂಥದ್ದು ಇದೆ ಭಾರತ ಸಂವಿಧಾನದಲ್ಲಿ. ಇದನ್ನು ಟ್ರೆಡಿಷನಲ್ ಆಗಿ ನಾವು ಬಳಸ್ತೀವಿ. ಆರ್ಥಿಕ ವರ್ಷಕ್ಕೆ ಸರ್ಕಾರದ ಆದಾಯ ಮತ್ತು ವೆಚ್ಚದ ಅನುಪಾತವನ್ನು ಏನು ಮಾಡುತ್ತೆ? ಬಜೆಟ್ ಇಂಡಿಕೇಟ್ ಮಾಡುತ್ತೆ. ಆಯಿತಾ? ಒಂದು ಆರ್ಥಿಕ ವರ್ಷಕ್ಕೆ ಸರ್ಕಾರದ ಒಂದು ಇದು ಆದಾಯ ಮತ್ತು ವೆಚ್ಚ ಎಷ್ಟಿದೆ, ಆದಾಯ ವೆಚ್ಚ ಎಷ್ಟಿದೆ ಅಂತಕ್ಕಂಥದ್ದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ಬಜೆಟನ್ನು ಯೂಸ್ ಮಾಡ್ತೀವಿ. ಅಂದರೆ ಇಟ್ ಮೀನ್ಸ್ ದಟ್ ಫ್ರಮ್ ದಿ ಏಪ್ರಿಲಿಂದ ಮಾರ್ಚ್ವರೆಗೆ ಒಂದು ಆರ್ಥಿಕ ವರ್ಷದಲ್ಲಿ ಸರ್ಕಾರದ ಒಟ್ಟು ಆದಾಯ ಮತ್ತು ಸರ್ಕಾರದ ಒಟ್ಟು ವೆಚ್ಚ ಎಷ್ಟು, ಅವೆರಡಕ್ಕರ ಅನುಪಾತವನ್ನು ನಾವೇನು ಮಾಡ್ತೀವಿ? ಬಜೆಟಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರುತ್ತದೆ. ಫ್ರಮ್ ದಿ ವೇಟ್ 1 ಸೆಕೆಂಡ್, ನಾನು ಇದು ನೋಡ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಎಲ್ಲ ಕರೆಕ್ಟ್ ಬರ್ತಾಯಿದೆ ಅಂತ ನೋಡ್ತಾ ಇದ್ದೀನಿ. ಎಸ್, ಬರ್ತಾ ಇದೆ ಅನ್ಕೋತೀನಿ. ವೇಟ್ ನಾನು ಇಲ್ಲಿ ವಿಡಿಯೋನ ಸ್ವಲ್ಪ ಪಾಸ್ ಮಾಡ್ತೀನಿ, ಯಾಕಂದರೆ ಚಾರ್ಜಿಂಗ್ ಇದು ಖಾಲಿ ಆಗಿದೆ. ಚಾರ್ಜರ್ ಹಾಕ್ತಾ ಇದ್ದೀನಿ ನಾನು. ಓಕೆ, ವೇಟ್. ನೋಡು, ವೇಟ್ ಫ್ರೆಂಡ್ಸ್. ಇನ್ನೊಂದು ಮರಿ ತೆಗೆದು ಹಾಕಿ. ವೇಟ್. ಐ ಥಿಂಕ್ ಈಗೆಲ್ಲ ಕರೆಕ್ಟಾಗಿ ಬರ್ತಾ ಇದೆ ಅಂತ. ಎಸ್.
ನೋಡಿ, ಬಜೆಟ್ ಅಂದರೆ ಏನು ಇದೀಗ ಹೇಳ್ತಾ ಇದ್ದೆ ನಾನು. ದಯವಿಟ್ಟು ಸಾರಿ, ಸ್ವಲ್ಪ ಇಂಟ್ರಪ್ಷನ್ ಆಯಿತು. ಆರ್ಥಿಕ ವರ್ಷಕ್ಕೆ ಸರ್ಕಾರದ ಆದಾಯ ಮತ್ತು ವೆಚ್ಚದ ಅನುಪಾತವನ್ನು ನಾವೇನು ಕರಿತೀವಿ, ಬಜೆಟ್ ಅಂತ ಹೇಳ್ತೀವಿ. ಒಂದು ಆರ್ಥಿಕ ವರ್ಷ, ಆರ್ಥಿಕ ವರ್ಷ ಅಂದರೆ ದಟ್ ಈಸ್ ಫ್ರಮ್ ದಿ ಎಲ್ಲಿಂದ ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ. ಇದನ್ನು ತಯಾರಿಸುವ ಸಚಿವಾಲಯ ಯಾವುದಂದರೆ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ. ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ ಏನು ಮಾಡುತ್ತಂದರೆ ಇದನ್ನು ತಯಾರು ಮಾಡುತ್ತೆ, ಈ ಬಜೆಟನ್ನು. ಎಸ್, ಐ ಥಿಂಕ್ ಎಲ್ಲೋ ವಿಡಿಯೋ ಆಡಿಯೋ ಎಲ್ಲೋ ಕರೆಕ್ಟಾಗಿ ರೆಕಾರ್ಡಿಂಗ್ ಆಗ್ತಾ ಇದೆನಾ? ಎಸ್, ಆಗ್ತಾ ಇದೆ. ಹಾಗಾದರೆ ಬಜೆಟನ್ನು ತಯಾರಿಸುವ ಸಚಿವಾಲಯ ಯಾವುದು? ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ. ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ, ಹೂ ಪ್ರಿಪೇರ್ಸ್ ದ ಬಜೆಟ್ ಅಂದರೆ ಹಣಕಾಸು ಸಚಿವಾಲಯ. ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ. ಡಿಪಾರ್ಟ್ಮೆಂಟ್ ಕೇಳಿದರೆ ಈ ಒಂದು ಆರ್ಥಿಕ ವ್ಯವಹಾರಗಳ ಇಲಾಖೆ. ಇನ್ನು ಸಚಿವಾಲಯ ಕೇಳಿದರೆ ಹಣಕಾಸು ಸಚಿವಾಲಯ ಅಂತ ಹೇಳಬೇಕು. ಇನ್ನು ಬಜೆಟನ್ನು ಮಂಡಿಸುವರು ಯಾರಂದರೆ ಕೇಂದ್ರ ಹಣಕಾಸು ಸಚಿವರು ಏನು ಮಾಡ್ತಾರೆ, ಬಜೆಟನ್ನು ಮಂಡನೆ ಮಾಡ್ತಾರೆ. ಬಟ್ ಇಟ್ ಈಸ್ ನಾಟ್ ಕಂಪಲ್ಸರಿ, ಇಟ್ ಈಸ್ ನಾಟ್ ಅ ಬೈಂಡಿಂಗ್ ಆನ್ ಟು ಎನಿ ಫಿನಾನ್ಸ್ ಮಿನಿಸ್ಟರ್ ಈಸ್ ಟು ಪ್ರೆಸೆಂಟ್ ದ ಬಜೆಟ್. ಬಜೆಟನ್ನು ಹಣಕಾಸು ಸಚಿವರೇ ಮಂಡನೆ ಮಾಡಬೇಕೆಂಬ ನಿರ್ಬಂಧನೆ ಇಲ್ಲ. ಬೇರೆದವರು ಕೂಡ ಬಿಹಾಫ್ ಆಫ್ ದಿ ಫಿನಾನ್ಸ್ ಮಿನಿಸ್ಟರು ಬೇರೆದವರು ಕೂಡ ಬಜೆಟ್ ಸ್ಪೀಚನ್ನು ಕೊಡಬಹುದು. ಬಟ್ ಯೂಜ್ವಲಿ ಯಾರಂದರೆ ಹಣಕಾಸು ಸಚಿವರು ಇದನ್ನು ಬಜೆಟ್ ಮಂಡನೆ ಮಾಡ್ತಾರೆ. ಬಜೆಟ್ ಮಂಡನೆಗೆ ಅನುಮತಿ ಮತ್ತು ಅಂತಿಮ ಅನುಮೋದನೆ ನೀಡೋರು ಯಾರು? ಅನುಮತಿ ಕೊಡೋರು ಯಾರಂದರೆ ರಾಷ್ಟ್ರಪತಿಗಳು. ಅಥವಾ ಹಿ ಇಸ್ ದ ರೀಸನ್ ಬಿಹೈಂಡ್ ದಿ ಬಜೆಟನ್ನು ಮಂಡನೆಗೆ ಕಾರಣೀಕರ್ತ ಯಾರಂದರೆ ರಾಷ್ಟ್ರಪತಿ. ಲೋಕಸಭೆ ಹಣಕಾಸು ಮಸೂದೆ ಬಗ್ಗೆ ನಿರ್ಧಾರ ಕೈಗೊಳ್ಳೋರು ಯಾರು? ಲೋಕಸಭಾ ಸ್ಪೀಕರ್. ಬಜೆಟನ್ನು ಒಂದು ಫಿನಾನ್ಷಿಯಲ್ ಬಿಲ್ ಅಂತ ಪಾಸ್ ಮಾಡ್ತಾರೆ. ಸೊ ಇದು ಫಿನಾನ್ಷಿಯಲ್ ಬಿಲ್ ಅಂತ ಅದನ್ನು ಡಿಟೆಕ್ಟ್ ಮಾಡೋರು ಯಾರು, ಅದನ್ನು ಗುರುತಿಸೋರು ಯಾರು, ರೆಕಗ್ನೈಸ್ ಮಾಡೋರು ಯಾರು ಅಂದರೆ ಲೋಕಸಭಾ ಸ್ಪೀಕರ್. ಇನ್ನು ಬಜೆಟ್ ಕುರಿತು ತಿಳಿಸುವ ವಿಧಿ ಎಷ್ಟು ಅಂದರೆ 112ನೇ ವಿಧಿ. 1112 ಏನು ಮಾಡುತ್ತೆ, ಬಜೆಟ್ ಕುರಿತು ತಿಳಿಸುತ್ತೆ. ಇನ್ನು ರಾಜ್ಯ ಬಜೆಟ್ ಕುರಿತು ತಿಳಿಸುವ ವಿಧಿ ಎಷ್ಟು ಅಂದರೆ 202. ಇಂಪಾರ್ಟೆಂಟ್, 112, 202 ಎರಡಕ್ಕೂ ವ್ಯತ್ಯಾಸ ಗೊತ್ತಿರಬೇಕು. ಭಾರತದಲ್ಲಿ ಬಜೆಟ್ ಮಂಡಿಸಿದವರು ಯಾರಂದರೆ ಜೆ ವಿಲ್ಸನ್ ಫಸ್ಟ್ ಟೈಮು. ಇನ್ನು ಸ್ವತಂತ್ರ ಭಾರತ ಮೊದಲ ಬಜೆಟ್ ಮಂಡಿಸಿದವರು ಯಾರು? ಷಣ್ಮುಗಂ ಶೆಟ್ಟಿ 1947. ಇದನ್ನು ಕೂಡ ಪ್ರಶ್ನೆ ಕೇಳಿದರೆ, ಇದನ್ನು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಗಣರಾಜ್ಯದ ಮೊದಲ ಬಜೆಟ್ ಮಂಡಿಸಿದವರು ಯಾರು? ಜಾನ್ ಮತಾಯ್. 1950ರಲ್ಲಿ ಏನಾಯ್ತಂದರೆ ನಮ್ಮ ಸಂವಿಧಾನ ಜಾರಿಗೆ ಬಂತು. ಸಂವಿಧಾನ ಜಾರಿಗೆ ಬಂದಾಗ ಫಸ್ಟ್ ಟೈಮು ಅವಾಗ ಬಜೆಟ್ ಮಂಡನೆ ಮಾಡಿದವರು ಯಾರಂದರೆ ಜಾನ್ ಮತಾಯ್ ಅವರು. ಇನ್ನು ತದನಂತರದಲ್ಲಿ ನೆಕ್ಸ್ಟ್ ಏನಂದರೆ ರೈಲು ಬಜೆಟ್ ಮತ್ತು ಸಾಮಾನ್ಯ ಬಜೆಟ್ ಸೇರಿಸಿ ಬಜೆಟ್ ಮಂಡನೆ ಮಾಡಿದವರು ಯಾರಂದರೆ ಅರುಣ್ ಜೇಟ್ಲಿ. ಈ ಒಂದು ರೈಲ್ವೆ ಬಜೆಟು ಮತ್ತು ಜನರಲ್ ಬಜೆಟು ಎರಡೂ ಕಂಬೈನ್ ಮಾಡಿ ಸಿಂಗಲ್ ಬಜೆಟ್ ಮಂಡನೆ ಮಾಡಿದವರು. ಯಾರಂದರೆ ಅರುಣ್ ಜೇಟ್ಲಿ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ 2017ಕ್ಕಿಂತ ಮುಂಚೆ ಒಂದು ರೈಲ್ವೆ ಬಜೆಟ್ ಅಂತ ಸಪ್ರೇಟ್ ಇರ್ತಾ ಇತ್ತು. ಸಾರಿ ಫ್ರೆಂಡ್ಸ್, ಇನ್ನೊಂದು ಯಾವುದಂದರೆ ಜನರಲ್ ಬಜೆಟ್ ಅಂತ ಸಪ್ರೇಟ್ ಇತ್ತು. ಎರಡೂ ಬಜೆಟನ್ನು ಸಪ್ರೇಟಾಗಿ ಮಂಡನೆ ಮಾಡಲಾಗ್ತಾ ಇತ್ತು. ಬಟ್ 2017ರಲ್ಲಿ ಅರುಣ್ ಜೇಟ್ಲಿ ಅವರು ಈ ಒಂದು ಬ್ರಿಟಿಷರ ಟ್ರೆಡಿಷನ್ನ ಮುರಿದು ಎರಡೂ ಬಜೆಟನ್ನು ಕಂಬೈನ್ ಮಾಡಿಬಿಟ್ಟು ಒಟ್ಟಿಗೆಯನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದಾರೆ ಯಾರಂದರೆ ಮೊರಾರ್ಜಿ ದೇಸಾಯಿ ಅವರು. ಇವು ಅರ್ಥ ಆಯ್ತಾ? ಈಗ ನಿರ್ಮಲಾ ಸೀತಾರಾಮನ್ 9 ಬಾರಿ ಮಾಡಿದ್ದಾರೆ. ಬಜೆಟ್ ಮಂಡನೆ ಮಾಡಿದ ಮೊದಲ ಮಹಿಳೆ ಯಾರಂದರೆ ಇಂದಿರಾ ಗಾಂಧಿ ಅವರು. ಪ್ರಧಾನಮಂತ್ರಿಯಾಗಿ ಬಜೆಟ್ ಮಂಡನೆ ಮಾಡಿದವರು ಯಾರ್ಯಾರು? ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಮನಮೋಹನ್ ಸಿಂಗ್. ಇನ್ನು ಉಪ ಪ್ರಧಾನಮಂತ್ರಿಯಾಗಿ ಬಜೆಟ್ ಮಂಡನೆ ಮಾಡಿದವರು ಡೆಪ್ಯೂಟಿ ಒಂದು PM ಆಗಿ ಚೌಧರಿ ಚರಣ್ ಸಿಂಗು, ಮೊರಾರ್ಜಿ ದೇಸಾಯಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವೆಲ್ಲ. ಇನ್ನು ಪರ್ವಕಾಲದ ಬಜೆಟನ್ನು ಮಂಡನೆ ಮಾಡಿದವರು ಮನಮೋಹನ್ ಸಿಂಗು. ಜನ ಕೇಂದ್ರಿತ ಬಜೆಟ್ ಮಂಡನೆ ಮಾಡಿದವರು ಮೊರಾರ್ಜಿ ದೇಸಾಯಿ. ಕನಸಿನ ಬಜೆಟನ್ನು ಮಂಡನೆ ಮಾಡಿದವರು P. ಚಿದಂಬರಂ. ಮಿಲೇನಿಯಂ ಬಜೆಟನ್ನು ಮಂಡನೆ ಮಾಡಿದವರು ಯಶವಂತ್ ಸಿನ್ಹಾ. ಇವೆಲ್ಲ ಬಹಳ ಇಂಪಾರ್ಟೆಂಟು. ಡೈರೆಕ್ಟ್ ಆಗಿ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನ್ನು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಅರ್ಥ? ಇನ್ನು ಶತಮಾನದ ಬಜೆಟ್ ಬಗ್ಗೆ ನೋಡೋಣ ಸ್ವಲ್ಪ. 2021ರಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಮುಂಗಡ ಪತ್ರವನ್ನ ಶತಮಾನದ ಬಜೆಟ್ ಅಂತ ಹೇಳ್ತೀವಿ. 2021ರಲ್ಲಿ ಏಷ್ಯಾದ 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಮತ್ತೆ ಹಳೆಗೆ ತರುವ ಗುರಿ ಹೊಂದಿಗೆ ಈ ಬಜೆಟನ್ನು ಮಂಡಿಸಲಾಗ್ತಾ ಇತ್ತು. ಸರಿ, ನಾಟ್ ಓನ್ಲಿ ಇಂಡಿಯಾ, ಎಂಟೈರ್ ಏಷ್ಯಾನ ತಲೆಗಿಟ್ಟುಕೊಂಡು ಬಜೆಟನ್ನು ಮಂಡನೆ ಮಾಡಿದರು. ಶತಮಾನದ ಬಜೆಟ್ ಅಂತ ಹೇಳ್ತೀವಿ. 2021ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ದು. ಇನ್ನು ಮಿಲೇನಿಯಂ ಬಜೆಟ್ ಅಂದರೆ ಏನು? ಯಶವಂತರಾಯ್ ಸಿನ್ಹಾ ಅವರು 2000ರಲ್ಲಿ ಮಂಡಿಸಿದ ಈ ಬಜೆಟನ್ನು ಮಿಲೇನಿಯಂ ಬಜೆಟ್ ಅಂತ ಹೇಳಲಾಗುತ್ತೆ.
ಭಾರತ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಪ್ರಗತಿಗೆ ಮಾರ್ಗಸೂಚಿ ದೊರಕಿಸಿಕೊಟ್ಟ ಬಜೆಟ್ ಇದು. ಅದಕ್ಕೆ ನಾವು ಮಿಲೇನಿಯಂ ಬಜೆಟ್ ಅಂತ ಹೇಳ್ತೀವಿ. ಅವಾಗ ಮಿಲೇನಿಯಂ ಗುರಿಗಳನ್ನು ಕೂಡ ಅಳವಡಿಸಿಕೊಳ್ಳಲಾಯಿತು. ಇನ್ನು ಕನಸಿನ ಬಜೆಟ್ ನೋಡಿ, ತೆರಿಗೆ ದರವನ್ನು ಇಳಿಸುವ ಮೂಲಕ ತೆರಿಗೆ ಸಂಗ್ರಹವನ್ನು ಹೆಚ್ಚಿಸುವಂಥ ಲ್ಯಾಫರ್ಸ್ ಕರ್ವ್ ಸಿದ್ಧಾಂತವನ್ನು ಅನುಸರಿಸಿ ಪಿ ಚಿದಂಬರಂ ಅವರು ಮಂಡಿಸಿದ ಬಜೆಟ್ ಅನ್ನೇ ಒಂದು ಕನಸಿನ ಬಜೆಟ್ ಅಂತ ನಾವು ಹೇಳ್ತೀವಿ. ಲೇಫರ್ಸ್ ಕರ್ವ್ ಏನು ಹೇಳುತ್ತೆ? ಲೇಫರ್ಸ್ ಕರ್ವ್ ಏನು ಹೇಳುತ್ತಂದ್ರೆ, ಆಸ್ ಯು ಇನ್ಕ್ರೀಸ್ ದ ಟ್ಯಾಕ್ಸ್, ನೀವು ಟ್ಯಾಕ್ಸ್ ಅರ್ಥ ಜನರ ಇನ್ಕಮ್ ಹೆಚ್ಚಾದಂತೆ ನೀವು ಟ್ಯಾಕ್ಸು ಕೂಡ ಇನ್ಕ್ರೀಸ್ ಮಾಡಬಹುದು. ಜನರ ಇನ್ಕಮ್ ಹೆಚ್ಚಾದಂತೆ ಎಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಟ್ಯಾಕ್ಸ್ ಹಂಗೆ ಇನ್ಕ್ರೀಸ್ ಮಾಡ್ತಾ ಹೋದ್ರಿ, ಜನರ ಇನ್ಕಮು ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ರೇಸ್ ಟ್ಯಾಕ್ಸ್ ದರ ಅತಿ ಹೆಚ್ಚಾಯ್ತಂದ್ರೆ ಮುಂದೇನಾಗುತ್ತೆ? ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆಗುತ್ತೆ. ಒಂದು ಪಾಯಿಂಟ್ ಆಫ್ ಟೈಮ್ ಕಂಟಿನ್ಯೂಸ್ ಆಗಿ ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ರೆ ಟ್ಯಾಕ್ಸನ್ನು ಏನಾಗುತ್ತೆ? ಜಾಸ್ತಿ ಕಲೆಕ್ಟ್ ಆಗುತ್ತೆ. ಬಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಮತ್ತು ನೀವು ಇನ್ನೂ ಹೆಚ್ಚಿಗೆ ಮಾಡಿದ್ರೆ ಅಂದರೆ ಟ್ಯಾಕ್ಸ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ದಿಸ್ ಈಸ್ ಅಬೌಟ್ ದಿ ಲೇಫರ್ಸ್ ಕರ್ವ್. 1997-98ರಲ್ಲಿ ಮಂಡನೆಯಾದ ಈ ಮುಂಗಡ ಪತ್ರವನ್ನು ಪ್ರತಿಯೊಬ್ಬರ ಒಂದು ಕನಸಿನ ಬಜೆಟ್ ಎಂಬ ಖ್ಯಾತಿಯನ್ನು ಪಡೆಯಿತು. 1997-98 ಸಮಯದಲ್ಲಿ. ಇನ್ನು ಯುಗದ ಬಜೆಟ್ ಮನಮೋಹನ್ ಸಿಂಗ್ ಅವರು ಮಂಡನೆ ಮಾಡಿದ್ದು 1991ರಲ್ಲಿ. ಅದರಾಗ LPG ರಿಫಾರ್ಮ್ ಅನ್ನು ಜಾರಿಗೆ ತರಲಾಯಿತು. ಲೈಸೆನ್ಸ್ ರಾಜ್ಯಗೆ ಹಂತಿ ಹಾಡಲಾಯಿತು. ಅದು ಯುಗದ ಬಜೆಟ್ ಅಂತ ಕರಿತೀವಿ. ಮನಮೋಹನ್ ಸಿಂಗ್ ಅವರು ಮಂಡನೆ ಮಾಡಿದ್ದು 1991ರಲ್ಲಿ. ನೋಡಿ, ಉಡುಗೊರೆ ಮತ್ತು ದಂಡ ಬಜೆಟ್ ಅಂತ ಹೇಳ್ತೀವಿ. 1991ರಲ್ಲಿ ಕ್ಯಾರೆಟ್ ಅಂಡ್ ಸ್ಟಿಕ್ ಬಜೆಟ್ ಅಂತ ಹೇಳ್ತೀವಿ. PV ನರಸಿಂಹರಾವ್ ಅವರ ಸರ್ಕಾರ ಲೈಸೆನ್ಸ್ ರಾಜ್ಗೆ ಕೊನೆ ಹಾಡಿತು, ಆಯ್ತಾ. ಆದರೆ ವ್ಯವಸ್ಥೆಯನ್ನು ನಾಶ ಮಾಡುವ ಆರಂಭಿಕ ಕ್ರಮಗಳನ್ನು 1986ರಲ್ಲಿ VP ಸಿಂಗ್ ಆಯವ್ಯಯದಲ್ಲಿ ಕೈಗೊಳ್ಳಲಾಯಿತು. ಫೆಬ್ರವರಿ 28ರಂದು VP ಸಿಂಗ್ ಮಂಡಿಸಿದ ಮುಂಗಡ ಪತ್ರನ ಉಡುಗೊರೆ ದಂಡ ಅಥವಾ ಕ್ಯಾರೆಟ್ ಅಂಡ್ ಸ್ಟಿಕ್ ಬಜೆಟ್ ಅಂತ ಹೇಳಲಾಗುತ್ತೆ. ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಇವೆಲ್ಲ. ಕ್ಯಾರೆಟ್ ಅಂಡ್ ಸ್ಟಿಕ್ ಬಜೆಟ್ ಮಂಡನೆ ಮಾಡಿದವ್ರು ಯಾರು? ಯುಗದ ಬಜೆಟ್ ಮಂಡನೆ ಮಾಡಿದವ್ರು ಯಾರು? ಕನಸಿನ ಬಜೆಟ್ ಮಂಡನೆ ಮಾಡಿದವ್ರು ಯಾರು? ಅರ್ಥ. ಕನಸಿನ ಬಜೆಟ್ ಅಂದ್ರೆ ಏನು? ಉಡುಗೊರೆ ಬಜೆಟ್ ಅಂದ್ರೆ ಏನು? ಆಮೇಲೆ ತದನಂತರದಲ್ಲಿ ನಿಮಗೆ ಮಿಲೇನಿಯಂ ಬಜೆಟ್ ಅಂದ್ರೆ ಏನು? ಯಾರು ಮಂಡನೆ ಮಾಡಿದ್ರು? ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಕ್ಯಾರೆಟ್ ಅಂಡ್ ಸ್ಟಿಕ್ ಬಜೆಟ್ ಯಾರು ಮಂಡನೆ ಮಾಡಿದ್ರು, ಎಷ್ಟರಲ್ಲಿ ಬಜೆಟ್ ಮಂಡನೆ ಮಾಡಿದ್ರು ಅಂತಕ್ಕಂಥವು. ಇನ್ನು ನಾವು ಹೇಗೆ ಮಾಡೋಣ, ಈಗ ರಿಯಲ್ ಪಿಕ್ಚರನ್ನು ನೋಡೋಣ. ಬಜೆಟ್ ಅದು 2026-27 ಮತ್ತು ಇಲ್ಲಿ ಜಸ್ಟ್ ಪೇಪರ್ ಕಟ್ಟಿಂಗ್ ಇದಾವೆ ಅಂತ ನೀವೇನು ಸ್ಕಿಪ್ ಮಾಡೋ ಅವಶ್ಯಕತೆ ಇಲ್ಲ. ಮುಂದೆಲ್ಲ ಟೈಪಿಂಗ್ ಮಾಡಿರ್ತಕ್ಕಂಥದ್ದು ಇದೆ. ಬಟ್ ಕೆಲವೊಂದು ಇನ್ಫಾರ್ಮೇಷನ್ಗಳು ಇಲ್ಲಿ ಪೇಪರ್ ಕಟ್ಟಿಂಗ್ ಅಂದನೇ ನಾನು ಏನು ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೋಟಲ್ ಬಜೆಟ್ ಗಾತ್ರ ಎಷ್ಟಿದೆ ನೋಡಿ. ಒಟ್ಟು ಗಾತ್ರ 53.5 ಲಕ್ಷ ಕೋಟಿ. 53.5 ಲಕ್ಷ ಕೋಟಿ ಅಥವಾ 53.47 ಲಕ್ಷ ಕೋಟಿ. ಯಾಕಂದರೆ ರೌಂಡ್ ಅಪ್ ಮಾಡಿರ್ತಾರೆ. ಈ ಒಳಗೆ ಈ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ? ಇದಾಗುತ್ತೆ. ಅರ್ಥಾಯ್ತಾ? 53.5 ಲಕ್ಷ ಕೋಟಿ ಕೊಟ್ಟರು ಕರೆಕ್ಟೇ, 53.47 ಲಕ್ಷ ಕೋಟಿ ಕೊಟ್ಟರು ಕರೆಕ್ಟೇ. ಒಟ್ಟು ಸಾಲದ ಮೊತ್ತ 17.2 ಲಕ್ಷ ಕೋಟಿ. ನಿವ್ವಳ ಸಾಲದ ಮೊತ್ತ 11.7 ಲಕ್ಷ ಕೋಟಿ. ಒಟ್ಟು ತೆರಿಗೆ ರಹಿತ ಆದಾಯ ನಾನ್ ಟ್ಯಾಕ್ಸ್ ರೆವಿನ್ಯೂ 36.51 ಲ್ಯಾಕ್ ಕ್ರೋರ್ಸು. ಕೇಂದ್ರದ ನಿವ್ವಳ ತೆರಿಗೆ ಆದಾಯ ಎಷ್ಟಂದರೆ 28.7 ಲಕ್ಷ ಕೋಟಿ. ವಿತ್ತೀಯ ಕೊರತೆ GDP 4.3. ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೋಡ್ರಿ, ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ ಅಂದರೆ 4.3% ಆಫ್ GDPಯ 4.3% ಇದೆ. ಭಾಳ ಇಂಪಾರ್ಟೆಂಟ್ ಇದೆ, ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಇನ್ನು ಕೆಲವೊಂದು ಬುಕ್ನಲ್ಲಿ 4.4% ಅಂತ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ. ಐ ಥಿಂಕ್ 4.3% ಇಸ್ ದ ರೈಟ್. ಅದಾಯ್ತಾ? 4.3% ಆಫ್ ದಿ GDP. ಇನ್ನು ತದನಂತರದಲ್ಲಿ ಇಲ್ಲಿ ಪ್ರಸಕ್ತ ಆದಾಯ ತೆರಿಗೆ ಒಂದು ಸ್ಲ್ಯಾಬ್ಗಳನ್ನು ಕೂಡ ಇಂಪಾರ್ಟೆಂಟು. ವಾರ್ಷಿಕ ಆದಾಯ ತೆರಿಗೆ ನೋಡ್ರಿ, ಅವ್ರದ್ದು ಏನಾದರೂ 0 ಇಂದ 4 ಲಕ್ಷದವರೆಗೆ ಇತ್ತಂದರೆ ತೆರಿಗೆ ಏನಿರುತ್ತೆ? 0 ಇರುತ್ತೆ. 4 ಲಕ್ಷದಿಂದ 8 ಲಕ್ಷದವರೆಗೆ ಒಂದು ಸ್ಲ್ಯಾಬಲ್ಲಿ ಬಂದರೆ 5% ಏನು ಮಾಡಬೇಕಾಗತ್ತೆ? ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಇನ್ಕಮ್ ಟ್ಯಾಕ್ಸು. 8 ಲಕ್ಷದಿಂದ 12 ಲಕ್ಷ 10%, 12 ಲಕ್ಷದಿಂದ 16 ಲಕ್ಷಕ್ಕೆ 15%, 16 ಲಕ್ಷದಿಂದ 20 ಲಕ್ಷಕ್ಕೆ 20%, 20 ಲಕ್ಷದಿಂದ 24 ಲಕ್ಷಕ್ಕೆ 25%, 24 ಲಕ್ಷಕ್ಕಿಂತ ಹೆಚ್ಚಿದ್ರೆ ಅವರು 30% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ, ಇನ್ಕಮ್ ಟ್ಯಾಕ್ಸ್. ಈ ಒಂದು ಸ್ಲ್ಯಾಬ್ಸ್ಗಳಲ್ಲಿ ಏನೂ ವೇರಿಯೇಷನನ್ನು ಮಾಡಿಲ್ಲ ಇವರು. ಇವು ಬಜೆಟ್ನ ಕೆಲವೊಂದು ಅಂಕಿ ಅಂಶಗಳು. ಬಜೆಟ್ ಗಾತ್ರ, ಸಾಲ ಎಷ್ಟು, ಫಿಸ್ಕಲ್ ಡೆಫಿಸಿಟ್ ಎಷ್ಟು, ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇನ್ನು ಇಲ್ಲಿ ನೋಡ್ರಿ ಕೆಲವೊಂದು ಏನು ಕೊಟ್ಟಿದ್ದಾರೆ. ಬಜೆಟ್ ಗಾತ್ರ 53.47 ಲಕ್ಷ ಕೊಟ್ಟಿದ್ದಾರೆ. ಎರಡು ಗಾಬರಿ ಆಗುವಂಥ ವಿಷಯನೆಲ್ಲ, ಎಲ್ಲ ಕರೆಕ್ಟೇ. 53.47 ಕೊಟ್ಟರೆ ಕರೆಕ್ಟೇ, 53.5 ಲಕ್ಷ ಕೋಟಿ ಕೊಟ್ಟರು ಕರೆಕ್ಟೇ. ಅದಾಯ್ತಾ? ಇಲ್ಲಿ ನೋಡಿ, ರಕ್ಷಣಾ ಹಣಕಾಸು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಹಣಕಾಸು ಸಚಿವಾಲಯಕ್ಕೆ 19.72 ಲಕ್ಷ ಕೋಟಿ,
ಇದಕ್ಕೆ 7.8 ಲಕ್ಷ ಕೋಟಿ ರಕ್ಷಣೆಗೆ, ರಸ್ತೆ ಮತ್ತು ಸಾರಿಗೆ 3.9. ಈ ಒಂದು ಡಿಪಾರ್ಟ್ಮೆಂಟ್ ವೈಸು ಕೂಡ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಇನ್ನು ರುಪೀಸ್ ಇನ್ ಮತ್ತು ರುಪೀಸ್ ಔಟ್. ರುಪೀಸ್ ಇನ್ ಆ್ಯಂಡ್ ರುಪೀಸ್ ಔಟ್. ರುಪೀಸ್ ಇನ್ ರುಪೀಸ್ ಔಟ್ ಅಂದರೆ ಏನು? ಸರ್ಕಾರಕ್ಕೆ ಎಲ್ಲಿಂದ ಹಣ ಬರುತ್ತೆ, ಯಾವ ಮೂಲದಿಂದ ಹಣ ಬರುತ್ತೆ ಮತ್ತು ಸರ್ಕಾರಕ್ಕೆ ಹಣ ಯಾವ ಮೂಲದಿಂದ ಹೋಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಾಣಿಸ್ತದನ. ಇಲ್ಲಿ ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ, ಇದು ರೂಪಾಯಿ ವೆಚ್ಚ. ಇದು ವೆಚ್ಚ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವೆಚ್ಚ. ಇದು ಏನಂದರೆ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ. ರುಪೀಸ್ ಇನ್ ಅಂತ ಕರಿತೀವಿ. ರುಪೀಸ್ ಇನ್ ಅಥವಾ ಜಮೆ. ಸರ್ಕಾರ ಅಕೌಂಟ್ಗೆ ರೂಪಾಯಿ ಎಲ್ಲಿಂದ ಜಮೆ ಆಗುತ್ತೆ. ಇದು ಸರ್ಕಾರದಿಂದ ಖರ್ಚು. ಇದು ಸರ್ಕಾರದಿಂದ ಎಷ್ಟು ಖರ್ಚು ಆಗ್ತಾ ಇದೆ ಅಮೌಂಟ್ ಅಂತಕ್ಕಂಥದ್ದು ನೋಡಿ. ಸಾಲ ಮತ್ತು ಹೊಣೆಗಾರಿಕೆ ಅರ್ಥ. ಸಾಲ ಮತ್ತು ಹೊಣೆಗಾರಿಕೆ ಎಷ್ಟಾದರೆ 24%, 24% ಹೈಯೆಸ್ಟ್. ಸರ್ಕಾರಕ್ಕೆ, ಸರ್ಕಾರ ಹತ್ರ, ಸರ್ಕಾರದ ಜೋಬಲ್ಲಿ ದುಡ್ಡು ಎಲ್ಲಿಂದ ಬರುತ್ತೆ ಅತಿ ಹೆಚ್ಚಾಗಂದರೆ ಸರ್ಕಾರದ ಒಂದು ಸಾಲ ಮತ್ತು ಹೊಣೆಗಾರಿಕೆಯಿಂದ ಸರ್ಕಾರಕ್ಕೆ ಅತಿ ಹೆಚ್ಚು ದುಡ್ಡು ಬರುತ್ತೆ. ಇನ್ನು ಸಾಲ ಹೊರತಾದ ಒಂದು ಬಂಡವಾಳ, ಸಾಲವನ್ನು ಹೊರತುಪಡಿಸಿ ಬಂಡವಾಳ ಅಂತ ಹೇಳ್ತೀವಿ ನಾವು. ಅದು ಎಷ್ಟಂದರೆ 2% ಇದೆ, ಕಾಣಿಸ್ತದೇನ? ಇದು 2%. ಇನ್ನು ತೆರಿಗೆ ಹೊರತಾದ ಆದಾಯ. ತೆರಿಗೆ ಹೊರತಾದ ಆದಾಯ ಅಂದರೆ ಎಷ್ಟು? 10%. ತೆರಿಗೆ ಹೊರತಾದ ಆದಾಯ ಎಷ್ಟು? 10%. GST ಮತ್ತು ಇತರ ತೆರಿಗೆ. GST ಮತ್ತು ಇತರ ತೆರಿಗೆ ಎಷ್ಟು? 15% ನೋಡಿ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಕೇಂದ್ರ ಅಬಕಾರಿ ಸುಂಕು. ಕೇಂದ್ರ ಅಬಕಾರಿ ಸುಂಕು ಎಷ್ಟು? 6%, 6%. ಇನ್ನು ಸೀಮಾ ಸುಂಕು ಎಷ್ಟಂದರೆ ಸೀಮಾ ಸುಂಕು 4%, 4%. ಇನ್ನು ಆದಾಯ ತೆರಿಗೆ ಎಷ್ಟು? ಆದಾಯ ತೆರಿಗೆಯಿಂದ 21%. ಇನ್ನು ಕಾರ್ಪೊರೇಟ್ ತೆರಿಗೆಯಿಂದ 18%. ನೋಡ್ರಿ ಇವೆಲ್ಲ ಇಂಪಾರ್ಟೆಂಟು. ಇಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಒಂದು ಯಾವುದು ಕೊಟ್ಟಿದ್ದಾರೆ? GST ಕೊಟ್ಟಿದ್ದಾರೆ. ಇನ್ನೊಂದು ಯಾವುದು ಕೊಟ್ಟಿದ್ದಾರೆ? ಕಸ್ಟಮ್ ಡ್ಯೂಟಿ ಕೊಟ್ಟಿದ್ದಾರೆ. ಕಸ್ಟಮ್ ಡ್ಯೂಟಿ. ಸೊ GSTಯಿಂದ ಎಷ್ಟು ಅಂದರೆ GST ಮತ್ತು ಇತರ ಸೇರಿ 15%. ಕಸ್ಟಮ್ ಡ್ಯೂಟಿ ಎಷ್ಟಂದರೆ 4%. ಅದಾಯ್ತಾ? ಕಸ್ಟಮ್ ಡ್ಯೂಟಿ ಎಷ್ಟು? 4%. ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಎಕ್ಸೈಸ್ ಡ್ಯೂಟಿ. ಸೊ ಎಕ್ಸೈಸ್ ಡ್ಯೂಟಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕಾಣಿಸ್ತದೇನಾ? ಎಕ್ಸೈಸ್ ಕೇಂದ್ರ ಅಬಕಾರಿ ಅಂದರೆ ಇದಕ್ಕೆ 6%. ಸರ್ಕಾರಕ್ಕೆ ಬರ್ತಕ್ಕಂಥ ತೆರಿಗೆ ಟ್ಯಾಕ್ಸ್ ರೆವೆನ್ಯೂವಿಂದ, ಅದಾಯ್ತಾ? ಪರೋಕ್ಷ ತೆರಿಗೆಯಿಂದ ಸರ್ಕಾರಕ್ಕೆ ಯಾವ ಪರೋಕ್ಷ ತೆರಿಗೆಯಿಂದ ಅದು ಅತಿ ಹೆಚ್ಚು ಹಣ ಬರುತ್ತೆ ಅಂದರೆ GSTಯಿಂದ ಬರುತ್ತೆ. ಅದಾದಮೇಲೆ ಯಾವ ಒಂದು ಪರೋಕ್ಷ ತೆರಿಗೆಯಿಂದ ಸರ್ಕಾರಕ್ಕೆ ಅತಿ ಹೆಚ್ಚು ಹಣ ಬರುತ್ತೆ ಅಂದರೆ 6% ಎಕ್ಸೈಸ್ ಡ್ಯೂಟಿ. ಅದಾದಮೇಲೆ ಕಸ್ಟಮ್ ಡ್ಯೂಟಿ, ಇದು ಆಮದು ಮತ್ತು ರಫ್ತಿನ ಮೇಲೆ ಹಾಕಲಾಗುತ್ತೆ. ಅರ್ಥ? ಇನ್ನು ಸರ್ಕಾರಕ್ಕೆ ಬರ್ತಕ್ಕಂಥ ಒಂದು ಡೈರೆಕ್ಟ್ ಟ್ಯಾಕ್ಸಿಂದ, ಅದಾಯ್ತಾ? ಡೈರೆಕ್ಟ್ ಟ್ಯಾಕ್ಸ್ 2 ಕೊಟ್ಟಿದ್ದಾರೆ. ಡೈರೆಕ್ಟ್ ಟ್ಯಾಕ್ಸ್ ಒಂದು ಏನಂದರೆ ಇನ್ಕಮ್ ಟ್ಯಾಕ್ಸ್, ಒಂದು ಇನ್ಕಮ್ ಟ್ಯಾಕ್ಸ್. ಸೊ ಹಾಗಾದರೆ ಇನ್ಕಮ್ ಟ್ಯಾಕ್ಸಿಂದ ಸರ್ಕಾರಕ್ಕೆ ಎಷ್ಟು ಪರ್ಸೆಂಟೇಜ್ ಹಣ ಬರ್ತಾ ಇದೆ? ಎಷ್ಟು ಪರ್ಸೆಂಟೇಜ್ ಹಣ ಬರ್ತಾ ಇದೆ ಅಂದರೆ ಇನ್ಕಮ್ ಟ್ಯಾಕ್ಸಿಂದ, ಆದಾಯ ತೆರಿಗೆಯಿಂದ 21%, ಹೈಯೆಸ್ಟ್ 21%. ಇನ್ನು ತದನಂತರದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸು, ಕಂಪ್ನಿಗಳ ಮೇಲೆ ವಿಧಿಸುವ ಕಾರ್ಪೊರೇಟ್ ಟ್ಯಾಕ್ಸಿಂದ ಸರ್ಕಾರಕ್ಕೆ 18% ಏನಾಗ್ತಾ ಇದೆ? ದುಡ್ಡು ಬರ್ತಾ ಇದೆ. ನಾವು ಟೋಟಲ್ 100 ರೂಪಾಯಿ ಸರ್ಕಾರ ಹತ್ರ ಇದೆ ಅಂದರೆ ಆ 100 ರೂಪಾಯಿಯಲ್ಲಿ ಸರ್ಕಾರಕ್ಕೆ ಯಾವ್ಯಾವ ಮೂಲದಿಂದ ಎಷ್ಟೆಷ್ಟು ಬರ್ತಾ ಇದೆ, ಆ ಸರ್ಕಾರಕ್ಕೆ ಬರುವ ಒಂದು 100 ರೂಪಾಯಿಯಲ್ಲಿ ಸರ್ಕಾರದ 100 ರೂಪಾಯಿ ಆದಾಯಲ್ಲಿ ಸರ್ಕಾರಕ್ಕೆ ಅಕೌಂಟ್ಗೆ ಬಂದು ಜಮಾ ಆಗ್ತಕ್ಕಂಥ ದುಡ್ಡುಗಳಲ್ಲಿ 24% ಸರ್ಕಾರಕ್ಕೆ ಎದರಿಂದ ಅಂದರೆ ಸಾಲ ಮತ್ತು ಹೊಣೆಗಾರಿಕೆಯಿಂದ ಸಾಲ ತೆಗೆದುಕೊಳ್ಳುತ್ತೆ ಸರ್ಕಾರ. ಆ್ಯಂಡ್ ಅದರ್ ಲಯಬಿಲಿಟಿ. ಇದು ಇಂಪಾರ್ಟೆಂಟು. ನಿಮ್ಮ KPSC ಎಕ್ಸಾಮಿನೇಷನಲ್ಲಿ ಇದು ಒಂದು ಬಾರಿ ಕೇಳಿದರು. ಸರ್ಕಾರಕ್ಕೆ ಆದಾಯದ ಮೂಲ ಯಾವುದು, ಅತಿ ಹೆಚ್ಚಿನ ಆದಾಯದ ಮೂಲ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಸಾಲ ಮತ್ತು ಹೊಣೆಗಾರಿಕೆ ಅಂತ ಕನ್ಫ್ಯೂಸ್ ಆಗುತ್ತೆ ಎಕ್ಸಾಮಿನೇಷನಲ್ಲಿ. ಗೊತ್ತಿರಬೇಕು, ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯದ ಮೂಲ ಯಾವುದಂದರೆ ಸರ್ಕಾರಕ್ಕೆ ಬಂದು ಕೊಡ್ತಕ್ಕಂಥ ದುಡ್ಡು ಅತಿ ಹೆಚ್ಚು ಯಾವುದಂದರೆ ಸಾಲ ಮತ್ತು ಹೊಣೆಗಾರಿಕೆ ಅಥವಾ ಡೆಟ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ. 24% ಇದೆ, ಇಂಪಾರ್ಟೆಂಟು. ಇನ್ನು ಸರ್ಕಾರ ಎಲ್ಲೆಲ್ಲಿ ವೆಚ್ಚ ಮಾಡ್ತಾ ಇದೆ ನೋಡಿ. ಇಲ್ಲಿ ನೋಡ್ತಾ ಬಂದಾಗ ನಿಮಗೆ ಯಾವುದಂದರೆ ಫಸ್ಟ್ ಒಂದು ಹಣಕಾಸು ಆಯೋಗದ 7%. ಸರ್ಕಾರ ಏನು ಮಾಡ್ತಾಯಿದೆ? ಹಣಕಾಸು ಆಯೋಗದ ರೆಕಮೆಂಡೇಷನ್ಗೆ 7% ದುಡ್ಡು. ಇನ್ನು ತದನಂತರ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ 22% ಕಾಣಿಸ್ತದೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ. ಇನ್ನು ತದನಂತರ ಸಾಲದ ಮೇಲಿನ ಬಡ್ಡಿ ಪಾವತಿಗೆ 20% ನೋಡಿ. ನಾವಿಲ್ಲಿ ಅತಿ ಹೆಚ್ಚು ಸಾಲ 24% ತಗೋತಾ ಇದ್ದೀವಿ ಅಂದರೆ ಅತಿ ಹೆಚ್ಚು ದುಡ್ಡನ್ನು ಬಡ್ಡಿ ಕಟ್ಟಬೇಕಾಗತ್ತೆ. 20% ಕಾಣ್ತದೆ, 20%. ಇನ್ನು ಡಿಫೆನ್ಸ್ ರಕ್ಷಣೆಗೆ 11% ಏನು ಮಾಡ್ತಾ ಇದೆ? ಎಕ್ಸ್ಪೆಂಡಿಚರು. ತದನಂತರದಲ್ಲಿ ಸಬ್ಸಿಡಿಗಳಿಗೆ 6%.
ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಗೊತ್ತಾ, ಕೇಂದ್ರ ಸರ್ಕಾರದ ಯೋಜನೆಗಳಿಗೆ 17% ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ. ನಾಗರಿಕ ಪಿಂಚಣಿ ಗೊತ್ತಾ, ನಾಗರಿಕ ಪಿಂಚಣಿ ಎಷ್ಟು ಮಾಡ್ತಾ ಇದೆ ಅಂದರೆ 2%. ಈ ಥರ ಒಂದು ಎಕ್ಸ್ಪೆಂಡಿಚರ್ಗೆ 7%. ರಾಜ್ಯಗಳ ತೆರಿಗೆ ಪಾಲಕ್ಕೆ ಎಷ್ಟು ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ ಅಂದರೆ 22%. ನಮಗೆ ಗೊತ್ತಿರಬೇಕೇನೆಂದರೆ ಅತಿ ಹೆಚ್ಚು ಎಕ್ಸ್ಪೆಂಡಿಚರ್ ಸರ್ಕಾರ ಎಲ್ಲಿ ಮಾಡ್ತಾ ಇದೆ ಅಂದರೆ ಸರ್ಕಾರ 22%. ಸೊ 22% ಎಲ್ಲಿ ಅಂದರೆ ರಾಜ್ಯಗಳ ತೆರಿಗೆ ಪಾಲಕ್ಕೆ 22% ಹೋಗ್ತಾ ಇದೆ. ಇನ್ನು ಸಾಲದ ಮೇಲಿನ ಬಡ್ಡಿಗೆ ಎಷ್ಟು ಹೋಗ್ತಾ ಇದೆ? 20% ಹೋಗ್ತಾ ಇದೆ. ಇಂಪಾರ್ಟೆಂಟ್ ಇವೆಲ್ಲ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇವೆಲ್ಲ. ಅರ್ಥ ಆಯ್ತಾ? ಇನ್ನು ಪ್ರಜಾವಾಣಿಯಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನಿಮಗೆ ಅಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ರೆಡ್ಡಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಾಲ 24%, ರುಪಿ ಜಮೆ ಅಂತ ಕೊಟ್ಟಿದ್ದಾರೆ 24 ಇದೆ. ಇನ್ನು ಆದಾಯ ತೆರಿಗೆಯಿಂದ 21%, GST ಹಾಗೂ ಇತರಗಳಿಂದ ಎಷ್ಟಂದರೆ GST ಕಲರ್ ಈ ಥರ ಅಲ್ವಾ 15%. ಇನ್ನು ತೆರಿಗೆಯೇತರ ವರಮಾನ ಆಯಿತಾ, ತೆರಿಗೆಯೇತರ ವರಮಾನ ಅಂದರೆ 10%. ಕೇಂದ್ರ ಅಬಕಾರಿ ಸುಂಕ ಎಷ್ಟು ಪರ್ಸೆಂಟೇಜು? 6%. ಕಸ್ಟಮ್ ಎಷ್ಟು? 4%. ಸಾಲಯೇತರ ಬಂಡವಾಳ ಆದಾಯ ಎಷ್ಟು? 2%. ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಇದನ್ನು ಕೂಡ ನೋಡಿ ನೀವು. ಅಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಈ ಒಂದು ಸ್ನಿಪೆಟು ಕೂಡ ತೊಗೊಂಡು ಇದನ್ನು ರಿವೈಸ್ ಮಾಡಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾರ್ಟ್ ಇದು. ಇದ್ರ ಮೇಲೆ ಎಕ್ಸಾಮಿನೇಷನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಕೇಂದ್ರ ಬಜೆಟ್ ನಾನು ಜಸ್ಟ್ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದರದ್ದು ಒಂದು ಮುಂದುವರೆದ ಭಾಗವಾಗಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇದು ದಟ್ ಈಸ್ ನಾಟ್ ರಿಕ್ವೈರ್ಡು. ಇನ್ನು ಕರ್ನಾಟಕ ಏನು ಸಿಕ್ಕಿದೆ ಅಂತ ನೋಡಿದ್ರೆ ಈ ಬಜೆಟಲ್ಲಿ ಹೈ ಸ್ಪೀಡ್ ರೈಲಿನ ವಿಶೇಷ ಚೆನ್ನೈ ಬೆಂಗಳೂರು ಪ್ರಯಾಣ ಅವಧಿ 1.13 ಗಂಟೆ ಇಳಿಕೆ ಇದರಿಂದ ಒಂದು ಹೈ ಸ್ಪೀಡ್ ರೈಲು ಸಿಕ್ಕಿದೆ. ಇನ್ನು ಪರೋಕ್ಷವಾಗಿ ಏನು ಸಿಕ್ಕಿದೆ ಕರ್ನಾಟಕಕ್ಕೆ? ಡೈರೆಕ್ಟಾಗಿ ಇದು ಒಂದು ಸಿಕ್ಕಿದೆ. ಇಂಡೈರೆಕ್ಟಾಗಿ ಏನು ಸಿಕ್ಕಿದೆ? ಪ್ರಕೃತಿ ಆಧಾರಿತ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಒಂದು ಸಿಕ್ಕಿದೆ. ಶ್ರೀಗಂಧ ಉದ್ಯಮ ಪುನರುಜ್ಜೀವನ ಯೋಜನೆಗೆ ಸಹಕಾರಿಯಾಗಿದೆ. ತೆಂಗು, ಗೋಡಂಬಿ ಮತ್ತು ಕೋಕೋ ಬೆಳೆಗೆ ಸಬ್ಸಿಡಿಗಳನ್ನು ನೀಡ್ತಾ ಇದ್ದಾರೆ. ದಿಸ್ ಮಚ್ ಫಾರ್ ದಿ ಕರ್ನಾಟಕ. ಇನ್ನು ಈಡೇರದ ಒಂದು ನಿರೀಕ್ಷೆಗಳು ಇವೆಲ್ಲ ಇದ್ದಾವೆ. ಅರ್ಥ ಆಯ್ತಾ? ಸುಮಾರಿದೆ. ಹಣಕಾಸು ಆಯೋಗ ಆಗಿರ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆ ಒಂದು ಪ್ರಸ್ತಾಪ ಆಗಿರ್ಬೋದು, ಇದು ಒಂದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿರಿ, ಅದಕ್ಕೆ ಹಣವನ್ನು ಕೊಡೋದಾಗಿರ್ಬೋದು, ಇವೆಲ್ಲ ಏನಂದರೆ ಈಡೇರದ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನೇನಿದೆ ಅಂತಕ್ಕಂಥ ನಾನು ಡಿಸ್ಕಷನ್ ಮಾಡ್ತೀನಿ ನಿಮಗೆ. ಬಜೆಟಲ್ಲಿ ಏನೇನು ಈ ಒಂದು ಯೋಜನೆಗಳನ್ನು ಡಿಕ್ಲೇರ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಬಜೆಟ್ ಗಾತ್ರ 53.47 ಲಕ್ಷ ಕೋಟಿ. ಸಾರಿಗೆ ಹಾಗೂ ರಕ್ಷಣಾ ಇಲಾಖೆಗೆ ಅತಿ ಹೆಚ್ಚು ಅನುದಾನ ಹಂಚಿಕೆ ಮಾಡಲಾಗಿದೆ. ಸಾರಿಗೆಗೆ ಎಷ್ಟು ಮಾಡಿದರೆ 5.98 ಲಕ್ಷ ಕೋಟಿಯನ್ನು ಮಾಡಿದರೆ. ಇನ್ನು ರಕ್ಷಣಾ ಇಲಾಖೆಗೆ ಎಷ್ಟು? 5.94 ಲಕ್ಷ ಕೋಟಿಯನ್ನು ಮಾಡಿದ್ದಾರೆ. 5.94 ಇದು ಗೊತ್ತಿರಬೇಕು ನಿಮಗೆ. ಇನ್ನು ಗ್ರಾಮೀಣ ಅಭಿವೃದ್ಧಿಗೆ 2.73 ಲಕ್ಷ ಕೋಟಿಯನ್ನು ಮಾಡಿದ್ದಾರೆ. ಹೈಯೆಸ್ಟ್ ಅಂದರೆ ಇವೆರಡೂ ಒಂದು ಇಲಾಖೆಗಳಿಗೆ ಇಟ್ಟಿದ್ದಾರೆ ದುಡ್ಡು. ಗೃಹ ಇಲಾಖೆಗೆ ಎಷ್ಟು ಕೊಟ್ಟಿದ್ದಾರೆ, ಕೃಷಿ ಇಲಾಖೆಗೆ ಎಷ್ಟು ಕೊಟ್ಟಿದ್ದಾರೆ, ಶಿಕ್ಷಣ ಇಲಾಖೆಗೆ ಎಷ್ಟು ಕೊಟ್ಟಿದ್ದಾರೆ, ಆರೋಗ್ಯ ಇಲಾಖೆ, ಇಂಧನ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, IT ಟೆಲಿಕಾಂ ಇಲಾಖೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿದೆ. ವಿಜ್ಞಾನ ಇಲಾಖೆ ಅಂತ ಕೆಲವೊಂದು ಬಾರಿ ಹೈಯೆಸ್ಟ್ ಕೇಳ್ತಾರೆ ಅಷ್ಟೇ, ನಿಮಗೆ ಅರ್ಥ ಆಯ್ತಾ? ಗೊತ್ತಿರಬೇಕಷ್ಟೇ. ಇನ್ನು ನೋಡಿ, ಮೇಘ ಪೂರ್ಣಿಮದಂದು ರವಿದಾಸ್ ಅವರ ಜಯಂತಿ ದಿನದಂದು ಬಜೆಟನ್ನು ಮಂಡನೆ ಮಾಡಿದರು ನಿರ್ಮಲಾ ಸೀತಾರಾಮನ್ ಅವರು. ಎಲ್ಲ ವರ್ಗದವರಿಗೆ ಗಮನದಲ್ಲಿ ಇರಿಸಿಕೊಂಡು ಈ ಬಜೆಟ್ ಮಂಡನೆ ಮಾಡಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಯುವ ಶಕ್ತಿ ಗಮನದಲ್ಲಿ ಇರಿಸಿಕೊಳ್ಳಲಾಗಿದೆ. ಯುವ ಶಕ್ತಿ ಆಧಾರಿತ ಒಂದು ಬಜೆಟ್ ಆಗಿದೆ. ಇದು ಇಂಪಾರ್ಟೆಂಟು. ಯುವ ಶಕ್ತಿ ಆಧಾರಿತ ಬಜೆಟ್ ಇದು. ಎಲ್ಲರ ಬಗ್ಗೆ ಕಾಳಜಿ ವಹಿಸಲಾಗಿದೆ, ಬಟ್ ಅತಿ ಹೆಚ್ಚು ಫೋಕಸ್ ಮಾಡೋದು ಯುವ ಶಕ್ತಿ ಮೇಲೆ. ವಿಕಸಿತ ಭಾರತ ಗುರಿ ಸಾಧಿಸುವುದು ನಮ್ಮ ಸರ್ಕಾರದ ಕರ್ತವ್ಯವಾಗಿದೆ. ಭಾರತ 7% ಅಭಿವೃದ್ಧಿ ಸಾಧಿಸಿದ್ದು ಜಾಗತಿಕ ಮಾರುಕಟ್ಟೆ ಪೈಪೋಟಿ ನೀಡಿದ್ದೇವೆ. ಇಂಡಿಯಾ 7% ರೇಟಲ್ಲಿ ಏನಾಗಿದೆ? ಗ್ರೋ ಆಗಿದೆ. 7% ರೇಟಲ್ಲಿ. ನಿರ್ಮಲಾ ಸೀತಾರಾಮನ್ ಅವರು ಈ ಸಲ ಯುವ ಶಕ್ತಿ ಕೇಂದ್ರಿತ ಬಜೆಟನ್ನು ಮಂಡಿಸಿದ್ದಾರೆ. ಇಂಪಾರ್ಟೆಂಟು, ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಇದು. ಕರ್ತವ್ಯ ಪಥದಲ್ಲಿ ಇದೇ ಮೊದಲ ಬಾರಿಗೆ ಬಜೆಟನ್ನು ಮಂಡನೆ ಮಾಡಲಾಗಿದೆ. ಫಸ್ಟ್ ಟೈಮ್ ಇಂದ ಕರ್ತವ್ಯ ಪಥದಲ್ಲಿ ಮೊದಲ ಬಾರಿಗೆ ಬಜೆಟ್ ಮಂಡನೆ ಮಾಡೋದ್ರಿಂದಾಗಿ ನಾಗರಿಕರಿಗೆ 3 ಕರ್ತವ್ಯಗಳನ್ನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಪಟ್ಟಿ ಮಾಡಿದ್ದಾರೆ. 3 ಕರ್ತವ್ಯಗಳ ಆಧಾರಿತ ಬಜೆಟ್ವಾಗಿದೆ. ಕರ್ತವ್ಯ ಪಥದಲ್ಲಿ ಮಂಡನೆ ಮಾಡಿದ ಮೊದಲ ಬಜೆಟ್ವಾಗಿದೆ. ಈ ಸಲ ಬಜೆಟು ಯುವ ಶಕ್ತಿ ಕೇಂದ್ರಿತ ಬಜೆಟ್ ಆಗಿದೆ. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಅದತ್ತ ಮೇಘ ಪೂರ್ಣಿಮೆ ದಿನದಂದು ಬಜೆಟನ್ನು ಮಂಡನೆ ಮಾಡಲಾಯಿತು. ಅವತ್ತು ರವಿದಾಸ್ ಅವರ ಒಂದು ಜಯಂತಿ ಆಗಿತ್ತು. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಉತ್ಪಾದಕತೆ, ಜನರ ಸಾಮರ್ಥ್ಯ ಮತ್ತು ಭಾಗವಹಿಸುವಿಕೆ, ಈ 3 ಒಂದು ಕರ್ತವ್ಯಗಳನ್ನು ಪಟ್ಟಿ ಮಾಡಿದ್ದಾರೆ. 3 ಕರ್ತವ್ಯಗಳ ಆಧಾರಿತ ಬಜೆಟ್ ಆಗಿದೆ 2026-27. ಒಂದು ಉತ್ಪಾದಕತೆ, ಜನರ ಸಾಮರ್ಥ್ಯ ಮತ್ತು ಭಾಗವಹಿಸುವಿಕೆ. ಅವುಗಳನ್ನು ಎಕ್ಸ್ಪ್ಯಾನ್ಷನ್ ಇನ್ನೂ ನೋಡಿದೆ ಅಂದರೆ ನಾವು ಇನ್ನೂ ಅಂದರೆ ಬ್ರಾಡರ್ ಥಿಂಗಲ್ಲಿ ನೋಡಿದೆ ಅಂದರೆ ಮೊದಲ ಕರ್ತವ್ಯ ಯಾವುದಂದರೆ ಉತ್ಪಾದಕತೆ ಮತ್ತು ಸ್ಪರ್ಧಾತ್ಮಕತೆ.
ಅಂದ್ರೆ ಒಂದು ಪ್ರೊಡಕ್ಟಿವಿಟಿ ಮತ್ತು ಕಾಂಪಿಟೇಟಿವ್ನೆಸ್ ಹೆಚ್ಚಿಸುವ ಮೂಲಕ ಅಸ್ಥಿರ ಜಾಗತಿಕ ಚಲನಶೀಲತೆಗೆ ಸ್ಥಿತಿಸ್ಥಾಪಕತ್ವ ನಿರ್ಮಿಸುವ ಮೂಲಕ ಆರ್ಥಿಕ ಬೆಳವಣಿಗೆ ವೇಗಗೊಳಿಸುವುದು ಮತ್ತು ಉಳಿಸುವುದು ಮೊದಲನೇ ಕರ್ತವ್ಯವಾಗಿದೆ. ಇನ್ನು ಎರಡನೇ ಕರ್ತವ್ಯ ಏನಂದ್ರೆ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವುದು ಮತ್ತು ಸಾಮರ್ಥ್ಯವನ್ನು ಬೆಳೆಸುವುದು. ಭಾರತ ಸಮೃದ್ಧಿ ಹಾದಿಯಲ್ಲಿ ಅವರನ್ನು ಬಲವಾದ ಪಾಲುದಾರನಾಗಿ ಮಾಡುವುದು ಎರಡನೇ ಒಂದು ಏನಾಗಿದೆ ಕರ್ತವ್ಯ ಆಗಿರ್ತಕ್ಕಂಥದ್ದು. ಮೂರನೇ ಕರ್ತವ್ಯ ಯಾವುದಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ದೃಷ್ಟಿಕೋನ ಅನುಗುಣವಾಗಿ ಮೂರನೇ ಕರ್ತವ್ಯ ಪ್ರತಿಯೊಂದು ಕುಟುಂಬ, ಸಮುದಾಯ, ಪ್ರದೇಶ, ವಲಯ ಸಂಪನ್ಮೂಲಗಳು, ಸೌಕರ್ಯಗಳು ಮತ್ತು ಅರ್ಥಪೂರ್ಣ ಭಾಗವಹಿಸುವಿಕೆ ಅವಕಾಶಗಳನ್ನು ಹೊಂದಿದೆ. ನಾನು ಸಿಂಪಲ್ ಆಗಿ ಹೇಳಿದ್ದೀನಿ ಇಲ್ಲಿ ಮೂರು ಕರ್ತವ್ಯಗಳು ಅಂದರೆ ಒಂದು ಭಾಗವಹಿಸುವಿಕೆ, ಎರಡು ಜನರ ಸಾಮರ್ಥ್ಯ, ಮೂರು ಉತ್ಪಾದಕತೆ. ಇವು ಗೊತ್ತಿರ್ಬೇಕು ನಿಮಗೆ, ಇಂಪಾರ್ಟೆಂಟು. ಅರ್ಥ ಆಯ್ತಾ? ನಿರ್ಮಲಾ ಸೀತಾರಾಮನ್ ಅವರು 6 ಕ್ಷೇತ್ರಗಳನ್ನು ಆದ್ಯತೆಯಾಗಿ ಪರಿಗಣಿಸಿದ್ದಾರೆ. 6 ಕ್ಷೇತ್ರಗಳು ಇಂಪಾರ್ಟೆಂಟು. ಎಷ್ಟು ಕ್ಷೇತ್ರಗಳು ಇಂಪಾರ್ಟೆಂಟ್, ಯಾವ ಕ್ಷೇತ್ರ ಇದೆ, ಯಾವ ಕ್ಷೇತ್ರ ಇಲ್ಲ ಅಂತಕ್ಕಂಥದ್ದು. 7 ಪ್ರಮುಖ ಒಂದು ಕ್ಷೇತ್ರಗಳ ತಯಾರಿಕೆ ಮೇಲೆ ಫೋಕಸ್ ಅನ್ನ ಮಾಡಿದರೆ. ಪರಂಪರಾಗತ ಕೈಗಾರಿಕಾ ಪಾರ್ಕ್ಗಳ ಒಂದು ಪುನಶ್ಚೇತನ ಇದೊಂದು ಆದ್ಯತೆಯ ಕ್ಷೇತ್ರವಾಗಿದೆ. ಚಾಂಪಿಯನ್ MSMEಗಳನ್ನು ರೂಪಿಸುವುದು ಮೂರನೇ ಒಂದು ಆದ್ಯತೆಯ ಕ್ಷೇತ್ರವಾಗಿದೆ. ಪ್ರಯಾರಿಟಿ ಒಂದು ಸೆಕ್ಟರ್ ಆಗಿದೆ. ಮೂಲ ಸೌಕರ್ಯಕ್ಕೆ ಬಲವಾದ ಒತ್ತು ನೀಡುವುದು, ದೀರ್ಘಾವಧಿ ಇಂಧನ ಮತ್ತು ಸುರಕ್ಷತೆಯ ಒಂದು ಸುಸ್ಥಿರತೆಯನ್ನು ಕಾಪಾಡುವುದು, ನಗರ ಆರ್ಥಿಕ ಒಂದು ವಲಯಗಳನ್ನು ಅಭಿವೃದ್ಧಿ ಮಾಡೋದು. ಇವು ಏನಂದ್ರೆ 6 ಆದ್ಯತಾ ವಲಯಗಳು. 6 ಆದ್ಯತಾ ವಲಯಗಳು, 3 ಕರ್ತವ್ಯಗಳು, ಯುವಶಕ್ತಿ ಆಧಾರಿತ ಬಜೆಟ್. ಅರ್ಥ ಆಯ್ತಾ? ಉತ್ಪಾದನೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ಮೂಲಕ ಆರ್ಥಿಕ ಬೆಳವಣಿಗೆ ವೇಗ ನೀಡುವ ಮೊದಲ ಕರ್ತವ್ಯ ಭಾಗವಾಗಿ 6 ಆದ್ಯತೆಯನ್ನು ಮಂಡನೆ ಮಾಡಿದ್ದಾರೆ. ಆಯ್ತಾ? ಮೊದಲ ಒಂದು ನಮ್ಮದು ಕರ್ತವ್ಯ ಏನು? ಉತ್ಪಾದಕತೆಯನ್ನು ಹೆಚ್ಚಿಸುವುದು. ಉತ್ಪಾದಕತೆಯನ್ನು ಹೆಚ್ಚಿಸಬೇಕಾದ್ರೆ ಏನು ಮಾಡಬೇಕು? ಈ 6 ಸೆಕ್ಟರ್ಗಳ ಮೇಲೆ ಫೋಕಸ್ ಮಾಡಬೇಕು. 6 ಆದ್ಯತಾ ವಲಯಗಳನ್ನ ಪಟ್ಟಿ ಮಾಡಿದರೆ 6 ಆದ್ಯತೆಗಳದು ಇಲ್ಲೇ ಹೇಳಿದ್ದೀನಿ. ಅರ್ಥ ಆಯ್ತಾ? ಅವುಗಳಲ್ಲಿ 7 ಪ್ರಮುಖ ವಲಯಗಳಲ್ಲಿ ಉತ್ಪಾದನೆ ಹೆಚ್ಚಿಸುವುದು ಮೊದಲ ಆದ್ಯತೆಯಾಗಿದೆ. ಕಾಣಿಸ್ತದೆ 7 ಪ್ರಮುಖ ಕ್ಷೇತ್ರಗಳ ಒಂದು ತಯಾರಿಕೆ ಏರಿಕೆ ಇದು ಮೊದಲನೇ ಆದ್ಯತೆಯಾಗಿದೆ. ಅರ್ಥ ಆಯ್ತಾ? ಮೊದಲನೇ ಆದ್ಯತೆ. ಪಾರಂಪರಿಕ ಕೈಗಾರಿಕಾ ಸಮೂಹಗಳನ್ನು ಪುನಶ್ಚೇತನಗೊಳಿಸುವುದು ಎರಡನೇ ಆದ್ಯತೆ, ಸೆಕೆಂಡ್ ಇದು. ಇಲ್ಲಿ ನೋಡಿ ಈ 7 ಏನು ಹೇಳಿದೆ ನಾನು, 7 ಪ್ರಮುಖ ವಲಯಗಳನ್ನ ಉತ್ಪಾದನೆ ಹೆಚ್ಚಿಸುವುದಾದರೆ ಹಾಗಾದ್ರೆ 7 ಪ್ರಮುಖ ಉತ್ಪಾದನಾ ವಲಯಗಳು ಯಾವುವು? ಮೊದಲನೇದು ಯಾವುದಂದ್ರೆ ಬಯೋಫಾರ್ಮಾ ಶಕ್ತಿ. ಇಂಪಾರ್ಟೆಂಟ್, ಬಯೋಫಾರ್ಮಾ ಶಕ್ತಿ ಅಂತಕ್ಕಂಥದ್ದು. ಹಾಗಾದ್ರೆ ಬಯೋಫಾರ್ಮಾ ಶಕ್ತಿ ಅಂದ್ರೆ ಏನು? ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ದಿ ನಾಲೆಜ್, ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ನಾನು ಏನು ಹೇಳ್ತಾ ಇದ್ದೀನಿ ಸ್ವಲ್ಪ ಗಮನ ಬಿಟ್ಟು ಕೇಳಬೇಕು. ಬಜೆಟನ್ನು ಮಂಡನೆ ಮಾಡಿದರೆ ಬಜೆಟು ಯುವ ಶಕ್ತಿ ಆಧಾರಿತ ಬಜೆಟು. ಅರ್ಥ ಆಯ್ತಾ? ರವಿದಾಸ್ ಜಯಂತಿಯರಂದು ಮಂಡನೆ ಮಾಡಿರ್ತಕ್ಕಂಥ ಬಜೆಟು 3 ಕರ್ತವ್ಯಗಳನ್ನು ಜನರಿಗೆ ಪ್ರಸ್ತಾಪ ಮಾಡಿದರೆ. 3 ಕರ್ತವ್ಯಗಳಲ್ಲಿ ಅಂದರೆ ಈ 3 ಕರ್ತವ್ಯಗಳಲ್ಲಿ ಮೊದಲನೇ ಕರ್ತವ್ಯ ಏನಪ್ಪಾ ಅಂತಂದ್ರೆ ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡೋದು. ಈ ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡೋಕ್ಕೋಸ್ಕರ 6 ಆದ್ಯತೆ ವಲಯಗಳು. ಆ 6 ಆದ್ಯತೆ ವಲಯಗಳಲ್ಲಿ ಮೊದಲನೇದು 7 ವಲಯಗಳನ್ನು ಉತ್ಪಾದನೆ ಹೆಚ್ಚಿಗೆ ಮಾಡೋದು. ಆ 7 ವಲಯಗಳ ಉತ್ಪಾದನೆ ಹೆಚ್ಚಿಗೆ ಮಾಡೋದ್ರಲ್ಲಿ ಮೊದಲನೇದು ಇದು. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ನಾನು. ಬಯೋಫಾರ್ಮಾ ಶಕ್ತಿ, ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ದಿ ನಾಲೆಜ್, ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ಸ್. ನಾನು ಏನು ಹೇಳ್ತಾ ಇದ್ದೀನಿ, ನಮ್ಮ ಕ್ಲಾಸನ್ನು ಕೇಳಿದ್ರೆ ಸಾಕು, ಮತ್ತೆ ಬಜೆಟ್ ಓದೋ ಅವಶ್ಯಕತೆ ಇಲ್ಲ ನಿಮಗೆ. ಅಷ್ಟು ನೀಟಾಗಿ ಕೊಟ್ಟಿದ್ದೀನಿ ನಾನು. ಮುಂದೆ ಸ್ವಲ್ಪ ನೋಡಿ ನೀವು ಎಲ್ಲ ಬಜೆಟಲ್ಲಿ ಏನು ಅಂಶಗಳಿದಾವೆ ಇಂಪಾರ್ಟೆಂಟು ಎಲ್ಲವನ್ನ ಕೊಟ್ಟಿದ್ದೀನಿ. ಜಸ್ಟ್ ನಮ್ಮದು ಸಮರಿಯನ್ನು ನೋಡ್ಕೊಂಡು ಹೋಗಿ ಎಕ್ಸಾಮಿನೇಷನ್ಗೆ. ಸಾಂಕ್ರಾಮಿಕವಲ್ಲದ ರೋಗಗಳು ಹೆಚ್ಚುತ್ತಿರುವ ದಿಸೆಯಲ್ಲಿ ಭಾರತವನ್ನು ಜೈವಿಕ ಔಷಧಗಳ ಬಯೋಫಾರ್ಮಾ ತಯಾರಿಕೆ ಕೇಂದ್ರವನ್ನಾಗಿ ರೂಪಿಸಲು ಮುಂದಿನ 5 ವರ್ಷಗಳಲ್ಲಿ 10,000 ಕೋಟಿ ರೂಪಾಯಿಗಳನ್ನು 10,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ. ಅದಾಯ್ತಾ? ಭಾರತವನ್ನು ಜೈವಿಕ ಔಷಧಗಳ ಒಂದು ತಯಾರಿಕೆ ಕೇಂದ್ರವನ್ನಾಗಿ ಮಾಡೋಕ್ಕೋಸ್ಕರ ಈ ಬಯೋಫಾರ್ಮಾ ಶಕ್ತಿ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಮುಂದಿನ 5 ವರ್ಷಗಳಿಗೆ ಎಷ್ಟಂದರೆ 10,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಬಯೋಫಾರ್ಮಾ ಶಕ್ತಿಯ ಇದರ ಒಂದು ವಿಸ್ತೃತ ರೂಪ ಅಂದರೆ ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ದಿ ನಾಲೆಜ್, ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಅಂತ ಹೇಳ್ತೀವಿ. ದೇಶದ ಔಷಧ ಉತ್ಪಾದನೆಗೆ ಅಗತ್ಯ ವ್ಯವಸ್ಥೆ ಕಲ್ಪಿಸಲಾಗುವುದು. ಪ್ರಸ್ತುತ ಔಷಧ ವಿಜ್ಞಾನಿಕ ಕಲಿಕೆ ಮತ್ತು ಸಂಶೋಧನೆಗೆ 7 ಸಂಸ್ಥೆಗಳನ್ನು, ದಟ್ ಇಸ್ ಫಾರ್ಮಾಸ್ಯೂಟಿಕಲ್ ಎಜುಕೇಷನ್ ಅಂಡ್ ರಿಸರ್ಚ್, ಹೊಸದಾಗಿ 3 ಸಂಸ್ಥೆಗಳನ್ನು ಸ್ಥಾಪಿಸಿ ಒಂದು ವ್ಯವಸ್ಥಿತ ಜಾಲವನ್ನು ರೂಪಿಸಲಾಗುವುದು. ಅದಾಯ್ತಾ? ಈಗಾಗಲೇ ನೋಡಿ ಪ್ರಸ್ತುತ ಔಷಧ ವಿಜ್ಞಾನ ಕಲಿಕೆ ಮತ್ತು ಸಂಶೋಧನೆಗೋಸ್ಕರ 7 ಸಂಸ್ಥೆಗಳಿದ್ದಾವೆ. ಈಗ ಮತ್ತೇನು ಮಾಡಲಾಗ್ತದೆ ಅಂದ್ರೆ ಹೊಸದಾಗಿ 3 ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಗ್ತದೆ. ಇದರ ರಿಲೇಟೆಡು ಔಷಧ ವಿಜ್ಞಾನದ ಕಲಿಕೆ ಮತ್ತು ಸಂಶೋಧನೆಗೋಸ್ಕರ. ಯಾರು ಅದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ? NIPER, ಗೊತ್ತಿರಬೇಕು ವಿಸ್ತೃತ ರೂಪ, ಫಾರ್ಮಾಸ್ಯೂಟಿಕಲ್ ಎಜುಕೇಷನ್ ಅಂಡ್ ರಿಸರ್ಚ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇನ್ನು ನೋಡಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್. ಅರ್ಥ ಆಯ್ತಾ? ಎರಡನೇದು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್, ICM ಅಂತ ಕರಿತೀವಿ, ISM ಅಂತ ಕರಿತೀವಿ. ISM 1.0 ಯಶಸ್ಸಿನ ಆಧಾರದಲ್ಲಿ ಕೇಂದ್ರ ಸರ್ಕಾರವು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಅನ್ನು ಲಾಂಚ್ ಮಾಡಿದೆ.
ಸೆಮಿಕಂಡಕ್ಟರ್ಗಳ ಒಂದು ಸಾಧನಗಳು ವಸ್ತುಗಳನ್ನು ಉತ್ಪಾದಿಸುವುದು ಎಲ್ಲ ಹಂತದಲ್ಲಿ ದೇಶೀಯ ತಂತ್ರಜ್ಞಾನವನ್ನೇ ಬಳಸುವುದು ಮತ್ತು ಪೂರೈಕೆ ಸರಪಳಿಯನ್ನು ಬಲಪಡಿಸುವುದು ಇದರ ಪ್ರಮುಖ ಉದ್ದೇಶ. ಸೆಕೆಂಡ್ ಇದು. ಇನ್ನು ಥರ್ಡ್, ಎಲೆಕ್ಟ್ರಾನಿಕ್ ಉಪಕರಣಗಳು ಮತ್ತು ಬಿಡಿಭಾಗಗಳ ಉತ್ಪಾದನೆ, ದ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ಸು. 2025ರಲ್ಲಿ ಈ ಯೋಜನೆಗೆ ಎಷ್ಟಂದರೆ 22,919 ಕೋಟಿ ರೂಪಾಯಿಗಳನ್ನು ನೀಡಲಾಗಿತ್ತು. ಇದರ ಒಂದು ಪ್ರಗತಿಯನ್ನು ಉತ್ತೇಜನ ಮಾಡುವಗೋಸ್ಕರ ಸ್ಥಳೀಯ ಪೂರೈಕೆ ಸರಪಳಿಯನ್ನು ಉತ್ತಮಪಡಿಸಲು ಅದರ ಮೊತ್ತವನ್ನು ಈಗ ಏನು ಮಾಡಲಾಗಿದೆ, ದ್ವಿಗುಣಗೊಳಿಸಲಾಗಿದೆ. ಆಲ್ಮೋಸ್ಟ್ 4,000 ಕೋಟಿಗಳನ್ನು ಇದಕ್ಕೆ ಮೀಸಲಿಡಲಾಗಿದೆ. ಇನ್ನು ಅಪರೂಪದ ಖನಿಜಗಳ ಒಂದು ಕಾರಿಡಾರು, ಈ ಏಳು ಒಂದು ತಯಾರಿಕಾ ವಲಯಗಳಂತ ಹೇಳಿದೆ ನಾನು. 7ರಲ್ಲಿ 4ನೇದು ಹೇಳ್ತಾ ಇದ್ದೀನಿ ಈಗ. ಅಪರೂಪದ ಖನಿಜದ ಒಂದು ಶಾಶ್ವತ ಆಯಸ್ಕಾಂತಕ್ಕಾಗಿ 2025 ನವೆಂಬರಲ್ಲಿ ಈ ಯೋಜನೆಯನ್ನು ಸ್ಟಾರ್ಟ್ ಮಾಡಲಾಯಿತು. ಅಪರೂಪದ ಖನಿಜಗಳ ಒಂದು ಕಾರಿಡಾರ್ ಸ್ಕೀಮನ್ನು 2025ರಲ್ಲಿ ಲಾಂಚ್ ಮಾಡಲಾಗಿತ್ತು. ಖನಿಜಗಳ ಸಮೃದ್ಧವಾಗಿರುವ ಒಡಿಶಾ ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ರಾಜ್ಯಗಳಲ್ಲಿ ಗಣಿಗಾರಿಕೆ, ಸಂಸ್ಕರಣೆ, ಸಂಶೋಧನೆ ಮತ್ತು ಉತ್ಪಾದನೆಗೆ ಅಪರೂಪದ ಖನಿಜಗಳ ಕಾರಿಡಾರ್ಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಯಾವ್ಯಾವ ರಾಜ್ಯಗಳು ಇಂಪಾರ್ಟೆಂಟು, ಯಾವಾಗ ಲಾಂಚ್ ಮಾಡಿದರೆ ಇಂಪಾರ್ಟೆಂಟು. ಇನ್ನು ಜೊತೆಗೆ ವಿದೇಶಗಳಲ್ಲಿ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ರಾಜ್ಯಗಳಲ್ಲಿ 3 ರಾಸಾಯನಿಕ ಪಾರ್ಕ್ಗಳನ್ನು ಸ್ಥಾಪಿಸಲು ಬೆಂಬಲ ನೀಡಲಾಗ್ತಾ ಇದೆ. 3 ಕೆಮಿಕಲ್ ಒಂದು ಪಾರ್ಕ್ಸ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂಡರ್ ದಿ ಸ್ಕೀಮ್. ನೆಕ್ಸ್ಟ್, ಬಂಡವಾಳ ಸರಕುಗಳ ಉತ್ಪಾದನೆ. ವಿವಿಧ ವಲಯಗಳಲ್ಲಿ ಉತ್ಪಾದನೆ ಮತ್ತು ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ ಬಂಡವಾಳ ಸರಕುಗಳ ಪ್ರಮುಖ ಪಾತ್ರ ವಹಿಸ್ತಾವೆ. ಕ್ಯಾಪಿಟಲ್ ಗೂಡ್ಸ್ ಎಲ್ಲ ಎಕನಾಮಿಕ್ಸಲ್ಲಿ ಹೇಳಿದೆ ನಾನು. ಕ್ಯಾಪಿಟಲ್ ಗೂಡ್ಸ್ ಅಂದರೆ ಏನು ಅದೈತಾ, ಬಜೆಟ್ ಬಗ್ಗೆ. ಈ ದಿಶೆಯಲ್ಲಿ 2 ಸ್ಥಳಗಳಲ್ಲಿ ಟೂಲ್ ರೂಮ್ಸ್ ಸ್ಥಾಪನೆ ಮಾಡುವುದು ಮತ್ತು 5 ವರ್ಷಗಳಲ್ಲಿ ಸುಮಾರು 10,000 ಕೋಟಿ ವೆಚ್ಚದಲ್ಲಿ ಕಂಟೈನರ್ ಉತ್ಪಾದನಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಅಂಡರ್ ದಿ ಬಂಡವಾಳ ಸರಕುಗಳ ಉತ್ಪಾದನೆ. ಇನ್ನು ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ಯೋಜನೆ 6ನೇದು. ಖಾದಿ, ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಗುಣಮಟ್ಟ ವರ್ಧನೆಗಾಗಿ ಕುಶಲಕರ್ಮಿಗಳಿಗೆ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ಯೋಜನೆಯನ್ನು ಆರಂಭಿಸಿ ತರಬೇತಿ ನೆರವು ನೀಡಲಾಗುವುದು. ಕ್ರೀಡಾ ಉತ್ಪಾದನೆ ಉತ್ತೇಜಿಸಲು ಕ್ರೀಡಾ ಸಾಮಗ್ರಿ ಯೋಜನೆಯನ್ನು ಪ್ರಾರಂಭಿಸಲಾಗ್ತಾ ಇದೆ. ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ಯೋಜನೆ ಇದರಲ್ಲಿ ಖಾದಿ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಗುಣಮಟ್ಟ ವರ್ಧನೆಗಾಗಿ ಕುಶಲಕರ್ಮಿಗಳಿಗೆ ಏನು ಮಾಡಲಾಗಿದೆ, ಈ ಯೋಜನೆಯನ್ನು ಸ್ಟಾರ್ಟ್ ಮಾಡಲಾಗಿದೆ. ಸಾಧನಗಳ ವಿನ್ಯಾಸ, ಸಂಶೋಧನೆ ಮತ್ತು ತಂತ್ರಜ್ಞಾನದ ಮೂಲಕ ಭಾರತದಲ್ಲಿ ಅತ್ಯುನ್ನತ ದರ್ಜೆ ಕೈಗೆಟುಕುವ ಬೆಲೆಯ ಒಂದು ಕ್ರೀಡಾ ಸಾಮಗ್ರಿಗಳು ದೊರೆಯುವಂತೆ ಮಾಡುವುದು ಈ ಯೋಜನೆ ಗುರಿ. ಇದರದು ಈ ಒಂದು ಕ್ರೀಡಾ ಸಾಮಗ್ರಿ ಯೋಜನೆ ಒಂದು ಉದ್ದೇಶವಾಗಿರ್ತಕ್ಕಂಥದ್ದು. ಇನ್ನು MSME ಚಾಂಪಿಯನ್ ಅಂತಕ್ಕಂಥದ್ದು ಇನ್ನೊಂದು ಸೆಕ್ಟರ್ಸು, ಉತ್ಪಾದನಾ ಸೆಕ್ಟರ್ನ ಡಿಕ್ಲೇರ್ ಮಾಡಿದರೆ ಇದು ಒಂದು ಸ್ಕೀಮ್. ಇದರಲ್ಲಿ ಅತಿ ಸಣ್ಣ ಮತ್ತು ಸಣ್ಣ ಮಧ್ಯಮ ಪ್ರಮಾಣದ ಉದ್ಯಮಿಗಳನ್ನು ಚಾಂಪಿಯನ್ಗಳಾಗಿ ರೂಪಿಸಲು ಬಜೆಟ್ನಲ್ಲಿ 10,000 ಕೋಟಿ ರೂಪಾಯಿಗಳನ್ನು ಏನು ಮಾಡಲಾಗಿದೆ, ಮೀಸಲಿಡಲಾಗಿದೆ. ಈ ಅಮೌಂಟನ್ನು ನೆನಪಿಟ್ಕೋಬೇಡ್ರಿ ನೀವು, ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ. ಜಸ್ಟ್ ಓದಬೇಕಷ್ಟೇ MSME ಚಾಂಪಿಯನ್ ಅಂದರೆ ಏನು ಅಂತಕ್ಕಂಥದ್ದು. MSME ಆರ್ಥಿಕ ಅಭಿವೃದ್ಧಿ ಪ್ರಮುಖ ಇಂಜನ್ ಆಗಿದೆ. ಹೀಗಾಗಿ ಇವುಗಳನ್ನು ಚಾಂಪಿಯನ್ಗಳಾಗಿ ಬೆಳೆಸುವ ಉದ್ದೇಶದಿಂದ ಬಂಡವಾಳ ನೆರವು, ನಗದು ಲಭ್ಯತೆ ಮತ್ತು ವೃತ್ತಿಪರ ನೆರವು ಎಂಬ 3 ಹಂತದ ವಿಧಾನಗಳನ್ನು ಪರಿಚಯಿಸಲಾಗಿದೆ ಅಂಡರ್ ದಿ MSME ಚಾಂಪಿಯನ್. ಇದಕ್ಕೆ ಬಂಡವಾಳ ನೆರವು ಎಲ್ಲಿಂದಂದರೆ 2021ರಲ್ಲಿ ಸ್ಥಾಪನೆ ಮಾಡಲಾಗಿದ್ದ ಒಂದು ಸ್ವಾವಲಂಬಿ ಭಾರತ ನಿಧಿ, ಅಲ್ಲಿಂದ ಈ ಒಂದು ಯೋಜನೆಗೆ 2,000 ಕೋಟಿ ರೂಪಾಯಿಗಳನ್ನು ನೀಡಲಾಗ್ತಾ ಇದೆ. ಅಮೌಂಟನ್ನು ನೆನಪಿಟ್ಕೋಬೇಡ್ರಿ. 2021ರಲ್ಲಿ ಸ್ವಾವಲಂಬಿ ಭಾರತ ನಿಧಿ ಸ್ಟಾರ್ಟ್ ಮಾಡಲಾಯಿತು, ಇಷ್ಟು ಗೊತ್ತಿರಲಿ. ಅಲ್ಲಿಂದ ಇದಕ್ಕೆ ದುಡ್ಡು ಕೊಡಲಾಗ್ತಾ ಇದೆ. ಯಾವುದು, MSME ಚಾಂಪಿಯನ್ಗಳಿಗೆ. 5 ವೈದ್ಯಕೀಯ ಕಾಲೇಜುಗಳು ಸ್ಥಾಪನೆಯನ್ನು ಮಾಡಲಾಗ್ತಾ ಇದೆ. ಈಗ ನಾನು ಇಂಪಾರ್ಟೆಂಟ್ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಏನೇನು ಒಂದು ಪ್ರೊಕ್ಲಮೇಷನ್ನು, ಏನೇನೋ ಡಿಕ್ಲರೇಷನ್ಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಭಾರತವನ್ನು ವೈದ್ಯಕೀಯ ಪ್ರವಾಸೋದ್ಯಮ ಸೇವಾ ಕೇಂದ್ರನಾಗಿ ಉತ್ತೇಜಿಸಲು ಖಾಸಗಿ ವಲಯದ ಸಹಭಾಗಿತ್ವದಲ್ಲಿ 5 ಪ್ರಾದೇಶಿಕ ವೈದ್ಯಕೀಯ ಕೇಂದ್ರಗಳನ್ನು ಸ್ಥಾಪಿಸುವಲ್ಲಿ ರಾಜ್ಯಗಳಿಗೆ ಬೆಂಬಲ ನೀಡುವ ಯೋಜನೆಯನ್ನು ಹಣಕಾಸು ಸಚಿವರು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಆರೆಂಜ್ ಎಕಾನಮಿಗೆ ಉತ್ತೇಜನ ನೀಡೋಗೋಸ್ಕರ ಏನು ಡಿಕ್ಲರೇಷನ್ ಮಾಡಿದ್ದಾರೆ ಮತ್ತು ಆರೆಂಜ್ ಎಕಾನಮಿ ಅಂದರೆ ಏನು ಅದರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಭಾರತದಲ್ಲಿ ಒಂದು ಅನಿಮೇಷನ್, ವಿಜುವಲ್ ಎಫೆಕ್ಟ್ ಮತ್ತು ಗೇಮಿಂಗ್ ಮತ್ತು ಕಾಮಿಕ್ಸ್, ದಟ್ ಇಸ್ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಅಂಡ್ ಕಾಮಿಕ್ಸ್, AVGC. ಇದು ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ವಿಸ್ತೃತ ರೂಪದಲ್ಲಿ. ವಲಯವನ್ನು ಬೆಳೆಯುತ್ತಿರುವ ಒಂದು ಉದ್ಯಮವಾಗಿದೆ. 2030ರ ವೇಳೆಗೆ 2 ಮಿಲಿಯನ್ ವೃತ್ತಿಪರ ಬೇಕಾಗುವ ಒಂದು ನಿರೀಕ್ಷೆ ಇದೆ ಇದರಲ್ಲಿ. ಸೊ ಅದಕ್ಕೆ ಏನು ಮಾಡಲಾಗ್ತದೆ ಅಂದರೆ 15,000 ಮಾಧ್ಯಮಿಕ ಶಾಲೆಗಳು ಮತ್ತು 5,000 ಕಾಲೇಜುಗಳಲ್ಲಿ AVGC ವಿಷಯ ರಚನಾಕಾರ ಪ್ರಯೋಗಾಲಯಗಳನ್ನು, AVGC ಕಂಟೆಂಟ್ ಕ್ರಿಯೇಟರ್ಸ್ ಲ್ಯಾಬ್ಗಳನ್ನು ಸ್ಥಾಪನೆ ಮಾಡೋಗೋಸ್ಕರ ಮುಂಬೈನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಬೆಂಬಲ ನೀಡಲು ಹಣಕಾಸು ಸಚಿವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ಆರೆಂಜ್ ಎಕಾನಮಿ ಅಂದರೆ ಏನು, ಇದೆ ಅನಿಮೇಷನ್ನು, ವಿಜುವಲ್ ಎಫೆಕ್ಟು, ಗೇಮಿಂಗು, ಇವೆಲ್ಲ ಏನಂದರೆ ಇದರಲ್ಲಿ ಬರುತ್ತೆ, ಆರೆಂಜ್ ಎಕಾನಮಿಯಲ್ಲಿ ಬರುತ್ತೆ, ಕಿತ್ತಳೆ ಎಕಾನಮಿಯಲ್ಲಿ ಬರುತ್ತೆ. ಆ ಕಿತ್ತಳೆ ಎಕಾನಮಿಯಲ್ಲಿ ಇರ್ತಕ್ಕಂಥ ಒಂದು ಸ್ಕೀಮು AVGC ಅಂತಕ್ಕಂಥದ್ದು. ಈ AVGCಯ ಒಂದು ವಲಯದಲ್ಲಿ ಮುಂದೆ 2030ಕ್ಕೆ 2 ಮಿಲಿಯನ್ ವೃತ್ತಿಪರರು ಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತದೆ ಅಂದರೆ ಸುಮಾರು 15,000 ಮಾಧ್ಯಮಿಕ ಶಾಲೆಗಳು ಮತ್ತು 5,000 ಕಾಲೇಜುಗಳಲ್ಲಿ ಈ ಒಂದು AVGC ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಸ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಯೂಸಿಂಗ್ ದ ಹೆಲ್ಪ್ ಯಾವುದಂದರೆ ಯಾವುದರ ಒಂದು ಸಹಾಯದಿಂದ
ಮುಂಬೈನ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿಯ ಒಂದು ಸಹಾಯದಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಇನ್ನು ಉನ್ನತ ಶಿಕ್ಷಣ ಸ್ಟೆಮ್ ಸಂಸ್ಥೆಗಳಲ್ಲಿ ದೀರ್ಘಾವಧಿ ಅಧ್ಯಯನ ಮತ್ತು ಪ್ರಯೋಗಗಳ ಕೆಲಸ ಅಂದ್ರೆ ಇಲ್ಲಿ ಸ್ಟೆಮ್ ಅಂದ್ರೆ ಏನಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅರ್ಥ ಇಲ್ಲಿ ಮ್ಯಾಥಮೆಟಿಕ್ಸ್ ಈ ತರ ಬರುತ್ತೆ ಸ್ಟೆಮ್ ಸಂಸ್ಥೆಗಳಲ್ಲಿ. ಇಲ್ಲಿ ಕೆಲಸ ಮಾಡುವ ವಿದ್ಯಾರ್ಥಿನಿಯರಿಗೆ ಕೆಲವು ಸವಾಲುಗಳನ್ನು ಒಡ್ಡುತ್ತಿವೆ. ಕಂಟಿನ್ಯೂಸ್ ಏನ್ ಮಾಡ್ತಿರ್ತಾರ, ಸ್ಟಡಿ ಮಾಡ್ತಿರ್ತಾರ. ಅಲ್ಲಿ ಏನಿರುತ್ತಂದ್ರೆ ಹೈ ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ, ಇಂಜಿನಿಯರಿಂಗ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ಅದಕ್ಕೆ ದೀರ್ಘಾವಧಿ ಅಧ್ಯಯನ ಮಾಡಬೇಕಾಗ್ತಾ ಇರುತ್ತೆ ವಿದ್ಯಾರ್ಥಿನಿಯರು. ಅವರಿಗೋಸ್ಕರ ವಿಜಿಎಫ್ ಬಂಡವಾಳ ಬೆಂಬಲದ ಒಂದು ಮೂಲಕ ಪ್ರತಿ ಜಿಲ್ಲೆಯಲ್ಲಿ ಒಂದು ಬಾಲಕಿಯರ ಹಾಸ್ಟೆಲ್ ಅನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ವಿಜಿಎಫ್ ಬಂಡವಾಳದ ಸಹಾಯದಿಂದ ಸ್ಟೆಮ್ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡ್ತಿರ್ತಕ್ಕಂಥವ್ರು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ. ಈ ಸಂಸ್ಥೆಗಳಲ್ಲಿ ದೀರ್ಘಾವಧಿ ಅಧ್ಯಯನ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಹಕಾರಿಯಾಗಲು ಪ್ರತಿ ಜಿಲ್ಲೆಯಲ್ಲಿ ಒಂದು ಬಾಲಕಿಯರ ಹಾಸ್ಟೆಲ್ ಅನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಏನಿದು ಆರೆಂಜ್ ಎಕನಾಮಿ? ಜಸ್ಟ್ ಎಕ್ಸ್ಪ್ಲೇನ್ಡ್. ಕಿತ್ತಳೆ ಆರ್ಥಿಕತೆ ಎಂದರೆ ಸೃಜನಶೀಲತೆ ಆರ್ಥಿಕತೆ, ಸಾಂಪ್ರದಾಯಿಕ ಉತ್ಪಾದನೆಗಿಂತ ಕಲ್ಪನೆಗಳು, ಇಮ್ಯಾಜಿನೇಷನ್, ತಂತ್ರಜ್ಞಾನ, ಸಂಸ್ಕೃತಿ ಮತ್ತು ಬೌದ್ಧಿಕ ಆಸ್ತಿಯಿಂದ ನಡೆಸಲ್ಪಡುವ ವಲಯ. ಇದು ಅನಿಮೇಷನ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಚಲನಚಿತ್ರ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು, ಡಿಜಿಟಲ್ ಒಂದು ವಿಷಯದಂಥ ಕೈಗಾರಿಕೆಗಳನ್ನು ಒಳಗೊಂಡಿರುತ್ತೆ. ಗೇಮಿಂಗು, ಅನಿಮೇಷನ್ನು ಮತ್ತು ಫಿಲಮ್ಮು, ಸಂಗೀತ ಇವೆಲ್ಲ ಆರೆಂಜ್ ಎಕನಾಮಿಯಲ್ಲಿ ಬರುತ್ತೆ. ಅರ್ಧಾಯ್ತಾ? ಇದು ಉದ್ಯೋಗ ಸೃಷ್ಟಿ ಮತ್ತು ನಗರಾಭಿವೃದ್ಧಿ, ಸಾಂಸ್ಕೃತಿಕ ಮೌಲ್ಯವನ್ನು ಬೆಳೆಸುವ ಒಂದು ಗುರಿಯನ್ನು ಹೊಂದಿರತಕ್ಕಂಥ ಎಕನಾಮಿ. ಯಾವುದು? ಆರೆಂಜ್ ಎಕನಾಮಿ. ಇನ್ನು ಖೇಲೋ ಇಂಡಿಯಾ ಮಿಷನ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಮುಂದಿನ ದಶಕದಲ್ಲಿ ತರಬೇತಿ ಕೇಂದ್ರಗಳು ಮತ್ತು ತರಬೇತಿದಾರ ವ್ಯವಸ್ಥಿತ ಅಭಿವೃದ್ಧಿ ಮೇಲೆ ಗಮನ ಕೇಂದ್ರೀಕರಿಸಲು ಖೇಲೋ ಇಂಡಿಯಾ ಮಿಷನ್ ಅನ್ನು ಪ್ರಾರಂಭಿಸಲಾಗ್ತಾ ಇದೆ. ಈ ಒಂದು ಖೇಲೋ ಇಂಡಿಯಾ ಮಿಷನ್ 2017ರಲ್ಲಿ ಸ್ಟಾರ್ಟ್ ಮಾಡಲಾಯಿತು. ಈ ವರ್ಷದಲ್ಲಿ ಕೂಡ ಏನು ಮಾಡ್ತಿದ್ದಾರೆ, ಈ ಬಜೆಟಲ್ಲಿ ಏನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ವಿವಿಧ ವಯೋಮಿತಿಯ ವಿವಿಧ ವಿಭಾಗಗಳಲ್ಲಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ 2030ರಲ್ಲಿ ಭಾರತ ಏನು ಕಾಮನ್ವೆಲ್ತನ್ನು ಆಯೋಜನೆ ಮಾಡ್ತಾ ಇದೆ ಅವರನ್ನು ಏನು ಮಾಡೋದು, ಸ್ಪರ್ಧಿಗಳಾಗಿ ಸೆಲೆಕ್ಟ್ ಮಾಡೋದು ಖೇಲೋ ಇಂಡಿಯಾ ಮಿಷನ್ನ ಒಂದು ಉದ್ದೇಶ. ಕ್ರೀಡಾಪಟುಗಳನ್ನು ಗುರುತಿಸಿ ಅವರಲ್ಲಿ ಸಾಮರ್ಥ್ಯವನ್ನು ಹೊರತೆಗೆದು ಅವರನ್ನು ಪದಕ ಗೆಲ್ಲುವ ಕ್ರೀಡಾಪಟುವಾಗಿ ರೂಪಿಸುವ ಕಲೆ ಮತ್ತು ಹೊಣೆ ಕೋಚ್ಗಳಾಗಿರುತ್ತೆ. ಲಾಸ್ಟ್ ಅಲ್ಟಿಮೇಟ್ಲಿ ಏನಂದ್ರೆ ಕೋಚ್ ಯಾವ ಥರ ಇರ್ತಾರೆ ಅಂತಕ್ಕಂಥದ್ದು ಕೂಡ ಭಾಳ ಮ್ಯಾಟರ್ ಇರುತ್ತೆ. ಪ್ರತಿಯೊಬ್ಬ ಸ್ಪರ್ಧಿಯು ತಾನು ಏನಂದ್ರೆ ಪದಕ ಗೆಲ್ಲಬೇಕಂದ್ರೆ, ಯಾವುದೇ ಒಂದು ಸಾಧನೆ ಮಾಡಬೇಕಂದ್ರೆ ಹಿಂದೊಬ್ಬರು ಗುರು ಇರ್ತಾರೆ. ಸೊ ಆ ಗುರುವಿನ ಒಂದು ಪಾತ್ರ ಬಹುಮುಖ್ಯವಾಗಿರುತ್ತೆ. ಅಂತ ಗುಣಮಟ್ಟ ಕೋಚ್ಗಳನ್ನು ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆ ಟಾಪ್ಸ್ ಅನ್ನ ಪ್ರಾರಂಭಿಸಲಾಗಿದೆ. ಆಯ್ತಾ? ಟಾಪ್ಸ್ ಅಂತಕ್ಕಂಥ ಯೋಜನೆ. ಟಾಪ್ಸ್ ಅಂದ್ರೆ ಏನು? ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆ. ಈ ಒಂದು ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆ ಯಾರಿಗೋಸ್ಕರ? ಕೋಚ್ಗಳಿಗೋಸ್ಕರ. ಇಂಪಾರ್ಟೆಂಟು. 2030ರ ವೇಳೆಗೆ ಭಾರತ ಕಾಮನ್ವೆಲ್ತ್ ಆತಿಥ್ಯ ವಹಿಸಲಿದ್ದು ಇದಕ್ಕೆ ಈ ಯೋಜನೆ ಸಹಕಾರಿಯಾಗಲಿದೆ. ನೆಕ್ಸ್ಟ್, ದಿವ್ಯಾಂಗ ಸಹಾರಾ ಯೋಜನೆ. ವಿಕಲಾಂಗರಿಗೆ ಕೈಗಾರಿಕಾ ಕೌಶಲ್ಯಗಳನ್ನು ಕಲ್ಪಿಸುವ ದಿವ್ಯಾಂಗ ಜನ ಕೌಶಲ್ಯ ಯೋಜನೆಯನ್ನು ಪರಿಚಯಿಸಲಾಗಿದೆ. ಜೊತೆಗೆ ಅಂಥವರಿಗೆ ಕೃತಂಗ ಅಂಗಾಂಗ ಆಗಿರ್ಬೋದು, ಉರುಗೋಲಾಗಿರ್ಬೋದು, ಬ್ರೈಲ್ ಸಾಧನಗಳಾಗಿರ್ಬೋದು ಅಭಿವೃದ್ಧಿಗೋಸ್ಕರ ಆಲ್ಮಿಕೋ ಮತ್ತು PM ದಿವ್ಯಾಂಗ ಕೇಂದ್ರಗಳು ಒಟ್ಟಾಗಿ ದಿವ್ಯಾಂಗ ಸಹಾರಾ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ದಿವ್ಯಾಂಗ ಅಂದರೆ ಈಗ ಅಂಗಾಂಗ ಅಂದರೆ ಡಿಸ್ಯಾಬಿಲಿಟಿಯನ್ನು ಹೊಂದಿರತಕ್ಕಂಥವ್ರು, ಅವರಿಗೆ ಸಹಕಾರಿಯಾಗಲು ಅವರಿಗೆ ಸಲಹೆ ಸಾಧನಗಳನ್ನು ನೀಡುವುದಕ್ಕೋಸ್ಕರ ಒಂದು ಆಲ್ಮಿಕೋ ಮತ್ತು PM ದಿವ್ಯಾಶ್ರೀ ಒಂದು ಕೇಂದ್ರಗಳ ಸಹಾಯದಿಂದ ದಿವ್ಯಾಂಗ ಸಹಾರಾ ಯೋಜನೆಯನ್ನು ಲಾಂಚ್ ಮಾಡಲಾಗಿದೆ. ನೋಡಿ, ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿನೇಷನಲ್ಲಿ ಇದರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು. ಇನ್ನು ರೈಲು ಕಾರಿಡಾರ್ಗಳು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ? ವೇಗವಾದ ರೈಲು ಸಾರಿಗೆಯನ್ನು ಕಲ್ಪಿಸಲು ಹೈದರಾಬಾದ್ ಚೆನ್ನೈ, ಮುಂಬೈ ಪುಣೆ, ಪುಣೆ ಹೈದರಾಬಾದ್, ದೆಹಲಿ ವಾರಣಾಸಿ, ವಾರಣಾಸಿ ಸಿಲಿಗುರಿ ಅಂತ 7 ರೈಲು ಕಾರಿಡಾರ್ಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಇಂಪಾರ್ಟೆಂಟ್ ಇವೆಲ್ಲ. ಎಷ್ಟು ಕಾರಿಡಾರ್ಗಳು? 7. ಇನ್ನೊಂದು ಯಾವುದಂದ್ರೆ ರಾಷ್ಟ್ರೀಯ ಗಮ್ಯಸ್ಥಾನ ಡಿಜಿಟಲ್ ಜ್ಞಾನ ಗ್ರಿಡ್ ಅಂತಕ್ಕಂಥ ಒಂದು ಯೋಜನೆ. ದೇಶಾದ್ಯಂತ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸೇರಿದಂತೆ ಎಲ್ಲಾ ಮಹತ್ವವಾದ ಸ್ಥಳಗಳನ್ನು ಡಿಜಿಟಲ್ ರೂಪದಲ್ಲಿ ದಾಖಲಿಸಲು ರಾಷ್ಟ್ರೀಯ ಗಮ್ಯಸ್ಥಾನ ಡಿಜಿಟಲ್ ಜ್ಞಾನ ಗ್ರಿಡ್ ಅನ್ನ ಸ್ಥಾಪಿಸಲಾಗ್ತಾ ಇದೆ. ರಾಷ್ಟ್ರೀಯ ಗಮ್ಯಸ್ಥಾನ ಡಿಜಿಟಲ್ ಜ್ಞಾನ ಗ್ರಿಡ್ ಅಂತ ಒಂದು ಯೋಜನೆ. ಈ ಯೋಜನೆಯಲ್ಲಿ ಏನು ಮಾಡಲಾಗುತ್ತೆ? ಸಾಂಸ್ಕೃತಿಕ ಆಗಿರ್ಬೋದು, ಆಧ್ಯಾತ್ಮಿಕ ಆಗಿರ್ಬೋದು, ಎಲ್ಲಾ ಮಹತ್ವದ ಸ್ಥಳಗಳನ್ನು ಡಿಜಿಟಲ್ ರೂಪದಲ್ಲಿ ದಾಖಲಿಸಲು ಒಂದು ರಾಷ್ಟ್ರೀಯ ಗಮ್ಯಸ್ಥಾನ ಡಿಜಿಟಲ್ ಜ್ಞಾನ ಗ್ರಿಡ್ ಅನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಈ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಪರ್ವತ ಮಾರ್ಗವನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಜೊತೆಗೆ ಇನ್ನೊಂದು 15 ಪುರಾತತ್ವ ಸ್ಥಳಗಳನ್ನು ಅಭಿವೃದ್ಧಿ ಮಾಡಲಾಗುತ್ತೆ. ಲೋಥಲ್, ಧೋಲಾವೀರ, ರಾಖಿಗಡಿ, ಸಾರನಾಥ, ಹಸ್ತಿನಾಪುರ, ಲೇಹ ಅರಮನೆ ಸೇರಿದಂತೆ 15 ಪುರಾತತ್ವ ಸ್ಥಳಗಳನ್ನು ಸಂಸ್ಕೃತ ತಾಣಗಳಾಗಿ ಅಭಿವೃದ್ಧಿಪಡಿಸುವ ಒಂದು ಯೋಜನೆಯನ್ನ ಒಂದು ಡಿಕ್ಲರೇಷನ್ ಅನ್ನ ಮಾಡಿದ್ದಾರೆ. ಇನ್ನು ಗೋಡಂಬಿ ಮತ್ತು ಕೋಕೋ ಒಂದು ಸ್ವಾವಲಂಬನೆಗೋಸ್ಕರ ಏನು ಡಿಕ್ಲರೇಷನ್ ಮಾಡಿದ್ದಾರೆ ಅಂದರೆ, ಗೋಡಂಬಿ ಮತ್ತು ಕೋಕೋ ಉತ್ಪಾದನೆ ಸಂಸ್ಕರಣೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಮತ್ತು ರಫ್ತು ಸ್ಪರ್ಧಾತ್ಮಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಮತ್ತು 2030ರ ವೇಳೆಗೆ ಜಾಗತಿಕ ಬ್ರ್ಯಾಂಡ್ ಸೃಷ್ಟಿಸುವ ನಿಟ್ಟಿನಲ್ಲಿ ವಿಶೇಷ ಉದ್ದೇಶದ ಯೋಜನೆಯನ್ನು ಜಾರಿಗೆ ತರಲಾಗಿದೆ.
ಗೋಡಂಬಿ ಮತ್ತು ಕೋಕೋ ನಮ್ಮ ಒಂದು ದೇಶದ ಏನಾಗಿರ್ಬೇಕಂದ್ರೆ ಬ್ರ್ಯಾಂಡ್ ಆಗಿರ್ಬೇಕು. ಆ ಮಟ್ಟಕ್ಕೆ ಬೆಳೆಸೋಗೋಸ್ಕರ ಕೋಕೋ ಮತ್ತು ಗೋಡಂಬಿ ಸ್ವಾವಲಂಬನೆ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ತೆಂಗು ಉತ್ಪಾದನೆಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಏನು ಈ ಯೋಜನೆಯಲ್ಲಿ ಪ್ರಮುಖ ತೆಂಗು ಬೆಳೆಯುವ ರಾಜ್ಯಗಳಲ್ಲಿ ಹಳೆಯ ತೆಂಗಿನ ಮರಗಳನ್ನು ಹೊಸ ತೆಂಗಿನ ಒಂದು ತಳಿಗಳ ಮೂಲಕ ಬದಲಾಯಿಸೋದು. ಆಲ್ರೆಡಿ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಏನು ಮಾಡೋದು, ಹಳೆ ತೆಂಗಿನ ಮರಗಳನ್ನು ರಿಪ್ಲೇಸ್ ಮಾಡಿ ಹೈ ಇಲ್ಡಿಂಗ್ ಒಂದು ಈ ಕೊಕೊನಟ್ ಟ್ರೀಗಳನ್ನು ಏನು ಮಾಡೋದು, ಪ್ಲಾಂಟ್ ಮಾಡೋದು. ಅದಕ್ಕೋಸ್ಕರ ತೆಂಗಿ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಕರ್ನಾಟಕ ಬಹಳ ಬೆನಿಫಿಟ್ ಇದೆ. ಯಾಕಂದ್ರೆ ದೇಶದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವ ರಾಜ್ಯ ಯಾವುದಂದ್ರೆ ದಟ್ ಇಸ್ ಕರ್ನಾಟಕ ಅಂತ ನಾವು ಹೇಳ್ತೀವಿ. ಕರ್ನಾಟಕ ಇದರಿಂದ ಬಹಳ ಹೆಲ್ಪ್ ಆಗುತ್ತೆ. ಇನ್ನು ಟ್ಯಾಕ್ಸ್ ಹಾಲಿಡೇ ಅಂತ. ಸೊ ಟ್ಯಾಕ್ಸ್ ಹಾಲಿಡೇ ಅಂದ್ರೆ ಏನು, ಟ್ಯಾಕ್ಸ್ ಕಟ್ಟದೇ ಇರುವುದು. ಟ್ಯಾಕ್ಸ್ ಕಟ್ಟದೇ ಇರೋದು ಪರ್ಮನೆಂಟಾ ಇಲ್ಲ, ನಿರ್ದಿಷ್ಟ ಅವಧಿವರೆಗೆ ಟ್ಯಾಕ್ಸ್ ಕಟ್ಟದೇ ಇರೋದಕ್ಕೆ ಟ್ಯಾಕ್ಸ್ ಹಾಲಿಡೇ ಅಂತ ಹೇಳ್ತೀವಿ. ಟ್ಯಾಕ್ಸ್ ಹಾಲಿಡೇನ ಡಿಕ್ಲೇರ್ ಮಾಡಿದ್ದಾರೆ. ಯಾರಿಗೆ, ಯಾರಾದರೂ ಬೇರೆ ಒಂದು ದೇಶದ ಕಂಪನಿಗಳು ನಮ್ಮ ದೇಶದಲ್ಲಿ ಕ್ಲೌಡ್ ಸೇವೆ ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ರಿಲೇಟೆಡ್ ಡೇಟಾ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿದ್ರೆ ಅವರಿಗೆ 2047ರವರೆಗೆ ತೆರಿಗೆ ರಜೆಯನ್ನು ನೀಡಲಾಗುತ್ತೆ. ತೆರಿಗೆ ಕಟ್ಟುವಂತಿಲ್ಲ. ಸೊ ಅದಕ್ಕೆ ಟ್ಯಾಕ್ಸ್ ಹಾಲಿಡೇ ಅಂತ ಹೇಳ್ತೀವಿ. ಸದ್ಯ ಕೃತಕ ಬುದ್ಧಿಮತ್ತೆ ಎ ತಂತ್ರಜ್ಞಾನ ಬಳಕೆದಾರ ದೇಶದವರು ಭಾರತದಂತೆ ಏನಾಗ್ತದೆ, ಹೆಚ್ಚಿಗಾಗ್ತಾ ಇದೆ. ಮತ್ತು ಡಿಜಿಟಲ್ ಮೂಲಸೌಕರ್ಯದ ಬಹುದೊಡ್ಡ ಹಬ್ಬ ಆಗಿಸುವ ಒಂದು ಉದ್ದೇಶವನ್ನು ಕೂಡ ಸರ್ಕಾರ ಹೊಂದಿದೆ. ಭಾರತದಲ್ಲಿ ಎನ್ನು ಹೆಚ್ಚಿಗೆ ಬಳಸ್ತಾ ಇದ್ದಾರೆ, ಡಿಜಿಟಲ್ ಮೂಲಸೌಕರ್ಯ ಕೂಡ ಹೆಚ್ಚಿಗಾಗ್ತಾ ಇದೆ. ಭಾರತವನ್ನು ಆಧಾರಿತ ಒಂದು ಡಿಜಿಟಲ್ ಮೂಲಸೌಕರ್ಯ ಕ್ಷೇತ್ರವನ್ನಾಗಿ ಮಾಡಲು ಈ ಒಂದು ಡೇಟಾ ಸೆಂಟರ್ಗಳು ಇಂಪಾರ್ಟೆಂಟ್. ಡೇಟಾ ಸೆಂಟರ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಯಾವ ಕಂಪನಿಗಳು ಮಾಡ್ತಾವ, ಸೊ ಅಂಥ ಕಂಪನಿಗಳಿಗೆ 2047ರವರೆಗೆ ಟ್ಯಾಕ್ಸ್ ಅನ್ನು ನೀಡುವಂತಿಲ್ಲ. ಅದಕ್ಕೆ ಟ್ಯಾಕ್ಸ್ ಹಾಲಿಡೇ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಡೇಟಾ ಸೆಂಟರ್ ಅಂದ್ರೆ ಏನು, ಶಕ್ತಿಶಾಲಿ ಕಂಪ್ಯೂಟರ್ಗಳು ಇರ್ತಾವ. ಅಲ್ಲಿ ಆ ಕಂಪ್ಯೂಟರ್ಗಳು ಏನು ಮಾಡ್ತಾವ, ಡೇಟಾನ ಸ್ಟೋರ್ ಮಾಡ್ತಾವ. ಇಮೇಲ್ ಆಗಿರ್ಬೋದು, ಬ್ಯಾಂಕಿಂಗ್ ರಿಲೇಟೆಡ್ ಆಗಿರ್ಬೋದು, ಡಿಜಿಟಲ್ ಡೇಟಾಗಳನ್ನು ಸಂಗ್ರಹಣೆ ಮಾಡ್ತಾವ, ಸಂಸ್ಕರಣೆ ಮಾಡ್ತಾವ ಮತ್ತು ವರ್ಗಾವಣೆ ಮಾಡ್ತಾವ. ನಾವೇನು ಮಾಡ್ತೀವಿ, ಜಸ್ಟ್ ಇಮೇಲ್ ಮಾಡಬೇಕಾದ್ರೆ ಯಾರಿಗೊಂದು ಮೆಸೇಜ್ ಮಾಡ್ತೀವಿ ಅಥವಾ ಒಂದು ಫೈಲನ್ನು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಫೈಲ್ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗ್ತದೆ ಅಂದರೆ ಅದರ ಸೆನ್ಸ್ ಏನಂದರೆ ಅಲ್ಲಿ ಕ್ಲೌಡ್ ಸ್ಟೋರೇಜ್ ಇರಬೇಕು ಮೊದಲು. ಕ್ಲೌಡ್ ಸ್ಟೋರೇಜ್ ಇದ್ದಾಗ ತಾನೇ ಸ್ಟಾರ್ಟ್ ಆಗೋದು, ಕ್ಲೌಡ್ ಟ್ರಾನ್ಸ್ಫರ್ ಆಗಬೇಕು. ಸೊ ಅದಕ್ಕೆ ಏನಂದರೆ ಡೇಟಾ ಸೆಂಟರ್ಗಳು ಇಂಪಾರ್ಟೆಂಟ್. ನಾವು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡ್ತೀವಿ ಅಂದರೆ ನಾವು ಏನು ಅರಿವಿರಲ್ಲ. ಬಟ್ ಅದರ ಹಿಂದೆ ಏನಿರುತ್ತೆ ಅಂದರೆ ಡೇಟಾ ಸೆಂಟರ್ಗಳಲ್ಲಿ ಮಾಹಿತಿ ಇರುತ್ತೆ. ಆ ಮಾಹಿತಿ ಏನಾಗುತ್ತೆ, ಇಲ್ಲಿ ನಾವು ಕಳಿಸಿದಾಗ ಅವ್ರಿಗೆ ಹೋಗುತ್ತೆ. ಅರ್ಥ ಆಯ್ತಾ. ಇವು ಬಿಗಿ ಭದ್ರತೆ ಅಭೇದ ಕೋಟೆ ಅಂತಿದ್ದು ತಡೆರಹಿತ ವಿದ್ಯುತ್, ಅತ್ಯಾಧುನಿಕ ಕೂಲಿಂಗ್ ಹಾಗೂ ದಿನದ 24 ತಾಸು ನಿಗಾದಂಥ ನಿರ್ದಿಷ್ಟ ಮೂಲ ಸೌಕರ್ಯಗಳನ್ನು ಒದಗಿಸುತ್ತವೆ. 24 ತಾಸು ಕಂಟಿನ್ಯೂಸ್ ಆಗಿ ಕೆಲಸ ಮಾಡುವ ಸೆಂಟರ್ಸ್ಗಳು ಇವು ಏನಾಗಿದ್ರೆ ಇಮೇಲ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು ಮತ್ತು ಡಿಜಿಟಲ್ ಡೇಟಾಗಳನ್ನು ಸಂಗ್ರಹಣೆ, ಸಂಸ್ಕರಣೆ ಮತ್ತು ವರ್ಗಾವಣೆಗೆ ಸಹಕಾರಿಯಾಗುತ್ತೆ. ಇವುಗಳಿಗೆ ನಾವು ಏನಂತೀವಿ ಅಂದರೆ ಡಿಜಿಟಲ್ ಡೇಟಾ ಸೆಂಟರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ. ಇನ್ನು ನೆಕ್ಸ್ಟ್ ಭಾರತ ವಿಸ್ತಾರದ ಇಂಪಾರ್ಟೆಂಟು. ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಎಕ್ಸೆಸ್ ದ ಅಗ್ರಿಕಲ್ಚರ್ ರಿಸೋರ್ಸ್. ಎಕ್ಸಾಮಿನೇಷನಲ್ಲಿ ಕೇಳ್ಬೋದು, ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನಲ್ಲಿ. ದೇಶದ ಕೃಷಿ ವಲಯಕ್ಕೆ ಆಧುನಿಕತೆ ಹೊಸ ಸ್ಪರ್ಶ ನೀಡಲು ಮುಂದಾಗಿರುವ ಕೇಂದ್ರ ಸರ್ಕಾರ ರೈತರಿಗೆ ಅವರ ಭಾಷೆಯಲ್ಲಿಯೇ ಅವ್ರ ಭಾಷೆಯಲ್ಲಿನೇ ಒಬ್ಬ ಕನ್ನಡ ರೈತ ಇದ್ದಂದ್ರೆ ರೈತ ಕನ್ನಡದಲ್ಲಿಯೇ, ಮರಾಠಿ ಭಾಷೆ ರೈತ ಅಂದ್ರೆ ರೈತಗೆ ಮರಾಠಿ ಭಾಷೆಯಲ್ಲಿಯೇ ಕೃಷಿ ಸಂಬಂಧಿತ ಮಾಹಿತಿ ನೀಡುವ ಕೃತಕ ಬುದ್ಧಿಮತ್ತೆ ಆಧಾರಿತ ಟೂಲ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಯಾವುದು, ಭಾರತ ವಿಸ್ತಾರ ಅಂತಕ್ಕಂಥದ್ದು. ಈ ಭಾರತ ವಿಸ್ತಾರ ಅಂತಕ್ಕಂಥ ಏನಿದು ಟೂಲ್ ಅನ್ನು ಬಿಡುಗಡೆ ಮಾಡಿದರೆ ಇದು ಸರ್ಕಾರದ ಪೋರ್ಟಲ್ಗಳಾಗಿರ್ಬೋದು ಮತ್ತು ಕೃಷಿ ಸಂಬಂಧಿತ ICIR ವೆಬ್ನೊಂದಿಗೆ ಜೋಡಣೆಗೊಳ್ಳಲಿದೆ. ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಫಾರ್ ಎಕ್ಸಾಂಪಲು ಫಾರ್ಮರ್ ಇದ್ದಾನೆ, ಅವನು ಫಾರ್ಮರ್ ಏನು ಮಾಡ್ತಾನೆ, ಪರ್ಟಿಕ್ಯುಲರ್ ಗೌರ್ಮೆಂಟ್ ಒಂದು ವೆಬ್ಸೈಟಿಗೆ ಏನಾಗ್ತಾನೆ ಹೋಗ್ತಾನೆ. ಅಲ್ಲಿ ಇನ್ಫಾರ್ಮೇಷನ್ಗೋಸ್ಕರ ಹೋದಾಗ ಅವನಿಗೆ ಏನಾಗುತ್ತೆ, ಒಂದು ಹಿಂದಿಯಲ್ಲಿ ಸಿಗುತ್ತೆ, ಒಂದು ಇಂಗ್ಲೀಷಲ್ಲಿ ಸಿಗುತ್ತೆ. ಆದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು ಕೂಡ ನೀಟಾಗಿ ಸಿಗಲ್ಲ. ಸೊ ಅದಕ್ಕೆ ಗೌರ್ಮೆಂಟ್ ವೆಬ್ಸೈಟಿಗೆ ಹೋದಾಗ ಅವನ ಭಾಷೆಯಲ್ಲಿ ಅರ್ಥ ಆಗಬೇಕಂದ್ರೆ ಅವನ ಭಾಷೆ ಇರಬೇಕಲ್ಲಿ. ಸೊ ಅವನ ಭಾಷೆಯಲ್ಲಿ ಅರ್ಥ ಮಾಡಿಸೋಗೋಸ್ಕರ ಇದು ಭಾರತ ವಿಸ್ತಾರ ಅಂತಕ್ಕಂಥ ಸ್ಕೀಮ್. ಇದು ಎಲ್ಲ ಗೌರ್ಮೆಂಟ್ ಒಂದು ಪೋರ್ಟಲ್ಗಳಲ್ಲೂ ಇರುತ್ತೆ ಮತ್ತು ICR ವೆಬ್ನೊಂದಿಗೂ ಕೂಡ ಇದು ಜೋಡಣೆ ಮಾಡಲಾಗಿರುತ್ತೆ. ಭಾರತ ವಿಸ್ತಾರ ಅಂತಕ್ಕಂಥದ್ದು ಒಂದು AI ಟೂಲ್ ಅಂತ ಗೊತ್ತಿರಬೇಕು, ಇಂಪಾರ್ಟೆಂಟು. ಇನ್ನು ಸಿಟಿ ಎಕನಾಮಿಕ್ಸ್ ರೀಸನ್ಸ್ ಅಂತಕ್ಕಂಥ ಒಂದು ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ. ದೇಶದ ಆರ್ಥಿಕತೆ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ನಗರಗಳನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವುದಕ್ಕೋಸ್ಕರ ನಗರದಲ್ಲಿ ನಾವೀನ್ಯತೆ ಅವಕಾಶಗಳನ್ನು ಸೃಷ್ಟಿಸಲು ಈ ಯೋಜನೆಯನ್ನು ಘೋಷಿಸಲಾಗಿದೆ. ಸಿಟಿ ಎಕನಾಮಿಕ್ಸ್ ರೀಸನ್ಸ್ ಅಂತಕ್ಕಂಥದ್ದು. ಈ ಯೋಜನೆಗೆ ಬೆಂಗಳೂರು ಕೂಡ ಸೇರ್ಪಡೆಯಾಗಿದೆ. ಈ ಯೋಜನೆಯಲ್ಲಿ ಚಾಲೆಂಜ್ ಮಾದರಿಯಲ್ಲಿ ಜಾರಿಗೊಳಿಸುವುದು. ಇದಕ್ಕಾಗಿ ಮುಂದಿನ ಪ್ರತಿ ವರ್ಷಕ್ಕೆ 5,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗ್ತಾ ಇದೆ. ನ್ಯಾಷನಲ್ ಕೌನ್ಸಿಲ್ ಫಾರ್, ನೋಡಿ ಇಲ್ಲಿ ಟೋಟಲ್ 7. ಸ್ವಲ್ಪ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಉತ್ತರ ಕೊಡಿ ನೋಡೋಣ. 7 ಯಾವ ಒಂದು ಸಿಟಿಗಳು ಇದಕ್ಕೆ ಆಯ್ಕೆ ಆಗಿದ್ದಾವೆ. 7 ಸಿಟಿಗಳು ಸಿಟಿ ಎಕನಾಮಿಕ್ಸ್ ರೀಸನ್ಸ್ ಅಂತಕ್ಕಂಥ ಯೋಜನೆಗೆ
ಯಾವ 7 ನಗರಗಳು ಆಯ್ಕೆಯಾಗಿದ್ದಾವೆ ಅಂತಕ್ಕಂಥದ್ದು. ಇನ್ನು ನ್ಯಾಷನಲ್ ಕೌನ್ಸಿಲ್ ಫಾರ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಯಾಟರಿಂಗ್ ಟೆಕ್ನಾಲಜಿ ಈ ಸಂಸ್ಥೆಯನ್ನು ಮೇಲ್ದರ್ಜೆಗೇರಿಸಿ ರಾಷ್ಟ್ರೀಯ ಆತಿಥ್ಯ ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಅನ್ನ ಆರಂಭ ಮಾಡಲಾಗ್ತಾ ಇದೆ. ಗೊತ್ತಿರಬೇಕು ನಿಮಗೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಯಾಟರಿಂಗ್ ಟೆಕ್ನಾಲಜಿಯನ್ನ ರಾಷ್ಟ್ರೀಯ ಆತಿಥ್ಯ ಸಂಸ್ಥೆ ಅಂತ ಮರುನಾಮಕರಣ ಮಾಡಿದರೆ ಅದನ್ನ ಮೇಲ್ದರ್ಜೆಗೇರಿಸಿದ್ದಾರೆ. ಇನ್ನು ಪೋರ್ಟ್ಫೋಲಿಯೋ ಹೂಡಿಕೆ ಮಿತಿಯನ್ನು ಹೆಚ್ಚಳ ಮಾಡಿದ್ದಾರೆ. ನಿಮ್ಗೆ ಹೇಳಿದೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ. ಒಂದೇನಂದ್ರೆ FDI ಅಂತಕ್ಕಂಥದ್ದು. FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು. ಇನ್ನೊಂದು ಯಾವುದಂದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಏನಿರುತ್ತಂದ್ರೆ ಇದು ಲೆಸ್ ದೆನ್ 10% ಇರುತ್ತೆ. ಲೆಸ್ ದೆನ್ 10%. ಇದು FDI ಏನಂತೆ ಯೂಶ್ವಲಿ ಏನಂದ್ರೆ ಇದು ಅಪ್ ಟು 100% ಓನರ್ಶಿಪ್ ಕೂಡ ಇದರಲ್ಲಿ ತಗೋಬಹುದು. ಅಂದ್ರೆ FDI ಅಲ್ಲಿ ಓನರ್ಶಿಪ್ ತಗೋಬಹುದು, FEI ಅಲ್ಲಿ ಓನರ್ಶಿಪ್ ತಗೊಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ 100% ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಬಟ್ ಇದರಲ್ಲಿ 100% ಇನ್ವೆಸ್ಟ್ಮೆಂಟ್ ಇಲ್ಲ. ಮೊದಲು ಏನಂದ್ರೆ 10% ವರೆಗೆ ಮಾತ್ರ ಇತ್ತು. ಈಗ ಏನು ಮಾಡಲಾಗಿದೆ ಅಂತಕ್ಕಂಥದ್ದು ನೋಡೋಣ. ವಿದೇಶಗಳಲ್ಲಿರುವ ಭಾರತೀಯ ಕಂಪನಿಗಳು ಇಕ್ವಿಟಿಗಳ ಹೂಡಿಕೆ ಮಾಡಲು ಇದ್ದ ವೈಯಕ್ತಿಕ ಮಿತಿಯನ್ನು 5% 10% ಏರಿಸಲಾಗಿದೆ. ಅಥವಾ ಇಕ್ವಿಟಿಗಳಲ್ಲಿ ವಿದೇಶ ಕಂಪನಿಗಳು ಎಷ್ಟು ಅಂದರೆ 10% ವರೆಗೆ ಹೂಡಿಕೆ ಮಾಡಬಹುದು. ಒಟ್ಟಾರೆ ಹೂಡಿಕೆಯ ಮಿತಿಯನ್ನು 10% 24% ಹೆಚ್ಚಿಸುವ ಮೂಲಕ ಷೇರು ಮಾರುಕಟ್ಟೆಯಲ್ಲಿ ವಿದೇಶಿ ಹರಿವಿಗೆ ಹಾದಿಯನ್ನು ಸುಲಭಗೊಳಿಸಲಾಗಿದೆ. 10 to 24% ಏರಿಕೆ ಮಾಡಿದ್ದಾರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅನ್ನು. ಇಂಪಾರ್ಟೆಂಟ್. ಇನ್ನು ಜಾಗತಿಕ ಪ್ರತಿಭೆಗಳಿಗೆ ವಿನಾಯಿತಿ ಏನು? ವಿದೇಶ ಪರಿಣಿತರು ಭಾರತಕ್ಕೆ ಬಂದು ದೀರ್ಘಕಾಲ ಕೆಲಸ ಮಾಡಲು ಪ್ರೋತ್ಸಾಹಿಸಲು ಅಧಿಸೂಚಿತ ಯೋಜನೆಗಳ ಅಡಿಯಲ್ಲಿ 5 ವರ್ಷಗಳ ಕಾಲ ಜಾಗತಿಕ ಆದಾಯಕ್ಕೆ ಭಾರತದಲ್ಲಿ ತೆರಿಗೆ ವಿನಾಯಿತಿಯನ್ನು ನೀಡಲಾಗುತ್ತೆ. ಅಂದರೆ ಯಾವುದೋ ಒಬ್ಬ ವಿದೇಶ ಪರಿಣಿತ ಬಂದು ಭಾರತದಲ್ಲಿ ದೀರ್ಘಕಾಲ ಕೆಲಸ ಮಾಡ್ತಾ ಇದ್ರೆ ಅವರಿಗೆ 5 ವರ್ಷಗಳ ಕಾಲ ಟ್ಯಾಕ್ಸ್ ಇಂದ ಎಕ್ಸಂಪ್ಷನ್ ಇದೆ. ಅವರ ಆದಾಯ ಭಾರತದಲ್ಲಿ ಇರಲ್ಲ, ಬಟ್ ಅವನ ದೇಶಕ್ಕೆ ಹೋಗುತ್ತೆ. ಆ ಜಾಗತಿಕ ಆದಾಯಕ್ಕೆ ಟ್ಯಾಕ್ಸ್ ಅನ್ನು ಇಂಪೋಸ್ ಮಾಡಲ್ಲ. ಇನ್ನು ಸೌರ ಗ್ಲಾಸ್ ಉತ್ಪಾದನೆ. ನವೀಕರಿಸಿದ ಶಕ್ತಿ ವಲಯವನ್ನು ಬಲಪಡಿಸುವ ಉದ್ದೇಶದಿಂದ ಸೌರ ಗ್ಲಾಸ್ ತಯಾರಿಕೆಯಲ್ಲಿ ಬಳಸುವ ಸೋಡಿಯಂ ಆಂಟಿಮೊನೇಟ್ ಮೇಲಿನ ಒಂದು ಕಸ್ಟಮ್ ಸುಂಕನ್ನು ಪೂರ್ಣವಾಗಿ ರದ್ದು ಮಾಡಲಾಗಿದೆ. ಈ ಒಂದು ಸೌರ ಗ್ಲಾಸ್ಗಳಲ್ಲಿ ಯಾವ್ದು ಯೂಸ್ ಮಾಡ್ತೀವಿ? ಸೋಡಿಯಂ ಆಂಟಿಮೊನೇಟ್ ಅಂತಕ್ಕಂಥ ಯೂಸ್ ಮಾಡ್ತೀವಿ. ಇದರ ಮೇಲಿನ ಒಂದು ಕಸ್ಟಮ್ ಸುಂಕನ್ನು ಏನು ಮಾಡಲಾಗಿದೆ? ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ. ಕಸ್ಟಮ್ ಸುಂಕ ಎದಕ್ಕೆ ಹಾಕ್ತಾರೆ? ಕಸ್ಟಮ್ ಡ್ಯೂಟಿ ಇದು ಒಂದು ಇಂಡೈರೆಕ್ಟ್ ಡ್ಯೂಟಿ. ಇದು ಎದಕ್ಕಂದ್ರೆ ಆಮದು ಮತ್ತು ರಫ್ತುಗಳ ಮೇಲೆ ಇಂಪೋಸ್ ಮಾಡಲಾಗುತ್ತೆ. ಇಂಪಾರ್ಟೆಂಟ್ ಇದನ್ನು. ಇನ್ನು ಜವಳಿ ಕ್ಷೇತ್ರಕ್ಕೆ ಆಧುನಿಕ ಸ್ಪರ್ಶವನ್ನು ನೀಡಿದ್ದಾರೆ. ಏನೇನು ಮಾಡಿದ್ದಾರೆ? ಭಾರತ ಸಾಂಪ್ರದಾಯಿಕ ಜವಳಿ ಉದ್ಯಮ ಮತ್ತು ಉದ್ಯೋನ್ಮುಖ ಎಲೆಕ್ಟ್ರಾನಿಕ್ ಕ್ಷೇತ್ರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅನೇಕ ಮಹತ್ವದ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಯಾವ್ಯಾವು? ಮೊದಲನೇದು ನವೀನ್ ಫೈಬರ್ ಮಿಷನ್ ಅನ್ನು ಯೋಜನೆ ಮಾಡಿದ್ದಾರೆ. ಈ ಒಂದು ಜವಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ರೇಷ್ಮೆ, ಉಣ್ಣೆ ಮತ್ತು ಸೆಣಬಿನಂಥ ನೈಸರ್ಗಿಕ ನಾರುಗಳಲ್ಲಿ ಸ್ವಾವಲಂಬನೆ ಸಾಧಿಸಲು ರಾಷ್ಟ್ರೀಯ ನಾರು ಕಾರ್ಯಕ್ರಮವನ್ನು ಏನು ಮಾಡಲಾಗಿದೆ? ಘೋಷಣೆ ಮಾಡಲಾಗಿದೆ. ಸಾಂಪ್ರದಾಯಿಕ ಕ್ಲಸ್ಟರ್ಗಳ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಸಾಂಪ್ರದಾಯಿಕ ಜವಳಿ ಪ್ರದೇಶಗಳನ್ನು ಆಧುನೀಕರಿಸಲು ಮತ್ತು ಯಂತ್ರೋಪಕರಣಗಳಿಗೆ ಬೆಂಬಲ ನೀಡಲು ಜವಳಿ ವಿಸ್ತರಣೆ ಮತ್ತು ಉದ್ಯೋಗ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಇನ್ನು ರಾಷ್ಟ್ರೀಯ ಕೈಮಗ್ಗ ಮತ್ತು ಕರಕುಶಲ ಕಾರ್ಯಕ್ರಮ. ಇದರ ಮೂಲಕ ನೇಕಾರರು ಮತ್ತು ಕುಶಲಕರ್ಮಿಗಳಿಗೆ ಬೆಂಬಲವನ್ನು ನೀಡಿ ಆದಾಯ ಹೆಚ್ಚಿಸಲು ಭಾರತ ಒಂದು ಸಮೃದ್ಧ ಜವಳಿ ಪರಂಪರೆ ಸಂರಕ್ಷಿಸುವುದು, ಸಾಂಪ್ರದಾಯಿಕ ಕೈಗಾರಿಕೆಗಳನ್ನು ಬಲಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಜವಳಿ ಕ್ಷೇತ್ರಕ್ಕೆ ರಿಲೇಟೆಡ್. ಇನ್ನು ಟೆಸ್ಕೋ ಇನಿಷಿಯೇಟಿವ್ ಅಂತ ಕರಿತೀವಿ. ಟೆಕ್ಸ್ಕೋ ಇದರ ಮೂಲಕ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಮತ್ತು ಸುಸ್ಥಿರ ಜವಳಿ ಉಡುಪುಗಳನ್ನು ಉತ್ಪಾದನೆ ಉದ್ದೇಶವನ್ನು ಗುರಿಯನ್ನು ಹೊಂದಿರತಕ್ಕಂಥದ್ದು. ಇದು ಗ್ಲೋಬಲ್ ಲೆವೆಲ್ ಒಂದು ಜವಳಿ ಉತ್ಪನ್ನಗಳನ್ನು ಕಾಂಪಿಟೇಟಿವ್ನೆಸ್ ಮಾಡೋಗೋಸ್ಕರ ಈ ಇನಿಷಿಯೇಟಿವ್. ಇನ್ನು ಕೌಶಲ್ಯ ಅಭಿವೃದ್ಧಿ. ಜವಳಿ ಕ್ಷೇತ್ರದಲ್ಲಿ ಕೌಶಲ್ಯ ಅಭಿವೃದ್ಧಿ ಹೆಚ್ಚಿಸಲು ಸಮರ್ಥ 2.0 ಯೋಜನೆಯನ್ನು ಉದ್ಯಮಗಳ ಸಹಯೋಗದೊಂದಿಗೆ ಆರಂಭಿಸಲಾಗಿದೆ. ಸಮರ್ಥ ಯೋಜನೆ ಅದಕ್ಕೆ ಸಂಬಂಧಪಟ್ಟಿದೆ, ಜವಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಅವರಿಗೆ ಒಂದು ಏನು ಮಾಡಲಾಗುತ್ತೆ? ಕೌಶಲ್ಯವನ್ನು ನೀಡಲಾಗುತ್ತೆ ಈ ಯೋಜನೆ ಅಡಿಯಲ್ಲಿ. ಜೈವಿಕ ಇಂಧನ ಮತ್ತು CNG. ಜೈವಿಕ ಅನಿಲ ಮಿಶ್ರಿತ CNG ಮೇಲಿನ ಅಬಕಾರಿ ಸುಂಕವನ್ನು ಲೆಕ್ಕ ಹಾಕುವಾಗ ಜೈವಿಕ ಅನಿಲ ಮೌಲ್ಯವನ್ನು ಹೊರತುಪಡಿಸಿ ನಿರ್ಧರಿಸಲಾಗಿದೆ. ಇದರಿಂದ CNG ಉತ್ಪಾದನಾ ವೆಚ್ಚ ಏನಾಗುತ್ತೆ? ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಇದು ಸ್ವಲ್ಪ ನೋಡಿ. 6 ತಿಂಗಳಲ್ಲಿ ವಿದೇಶಿ ಆಸ್ತಿ ಘೋಷಣೆ ಮಾಡಬೇಕು. ಇದು ಇಂಪಾರ್ಟೆಂಟ್. ವಿದೇಶದಿಂದ ಬರುತ್ತಿರುವ ಆದಾಯ ಅಥವಾ ಮಾಡುತ್ತಿರುವ ಆಸ್ತಿಯನ್ನು 6 ತಿಂಗಳಲ್ಲಿ ಘೋಷಿಸಲು ತಿಳಿಸಲಾಗಿದೆ. ಇದರಿಂದ ತೆರಿಗೆ ಅಧಿಕಾರಿಗಳಿಗೆ ವಿಚಾರಣೆಯಿಂದ ರಕ್ಷಣೆ ಸಿಗಲಿದೆ. ಬೇರೆ ಒಂದು ದೇಶದಿಂದ ಆದಾಯ ಬರ್ತಿದ್ರೆ ಅಂಥವರು ತಮ್ಮ ಆಸ್ತಿಯನ್ನು ಡಿಕ್ಲರೇಷನ್ ಮಾಡಬೇಕು. ಈ ಯೋಜನೆಯಲ್ಲಿ 2 ವರ್ಗದ ತೆರಿಗೆದಾರರಿಗೆ ಅನ್ವಯವಾಗಲಿದೆ. ವಿದೇಶದಿಂದ ಗಳಿಸುತ್ತಿರುವ ಆದಾಯ ಅಥವಾ ಅಲ್ಲಿ ಮಾಡುತ್ತಿರುವ ಆಸ್ತಿಯನ್ನು ಇವರಿಗೆ ಘೋಷಿಸಿಕೊಳ್ಳದೆ ಇರುವರು ಒಂದು. ಇನ್ನೊಂದು, ಸಾಗರೋತ್ತರ ಆದಾಯವನ್ನು ಈಗಾಗಲೇ ಘೋಷಿಸಿ ತೆರಿಗೆ ಪಾವತಿಸಿದ್ದರೂ ವಿದೇಶದಲ್ಲಿ ಆಸ್ತಿಯನ್ನು ಘೋಷಣೆ ಮಾಡದೆ ಒಂದು ಬಚ್ಚಿಟ್ಟುಕೊಂಡವರು. ಅವ್ರು ಏನು ಮಾಡ್ಬೇಕಂದ್ರೆ ತಮ್ಮ ಆಸ್ತಿಯನ್ನು ಡಿಕ್ಲರೇಷನ್ ಮಾಡಬೇಕಾಗತ್ತೆ. ಯಾವುದು?
ಇಲ್ಲಿ ನೋಡಿ, ವಿದೇಶದಿಂದ ಬರುತ್ತಿರುವ ಆದಾಯ ಅಥವಾ ಮಾಡಿರುವ ಆಸ್ತಿಯನ್ನು 6 ತಿಂಗಳ ಒಳಗೆ ಘೋಷಿಸಬೇಕು. ಇದರಿಂದ ತೆರಿಗೆ ಅಧಿಕಾರಿಗಳ ವಿಚಾರಣೆಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಅದರಲ್ಲಿ 2 ವರ್ಗದಿದ್ದಾರೆ. ವಿದೇಶದಿಂದ ಗಳಿಸುತ್ತಿರುವ ಆದಾಯ ಅಥವಾ ಅಲ್ಲಿ ಮಾಡಿರುವ ಆಸ್ತಿಯನ್ನು ಇವರಿಗೆ ಏನು ಮಾಡಬೇಕು, ಘೋಷಿಸಿಕೊಳ್ಳಲೇಬೇಕು. ಇನ್ನೊಂದು, ಸಾಗರೋತ್ತರ ಆದಾಯವನ್ನು ಈಗಾಗಲೇ ಘೋಷಿಸಿ ತೆರಿಗೆ ಪಾವತಿಸಿದರೆ ವಿದೇಶದಲ್ಲಿ ಆಸ್ತಿಯನ್ನು ಘೋಷಣೆ ಮಾಡದೆ ಒಂದು ಬಚ್ಚಿಕೊಂಡವರು. ಮೊದಲನೇ ವರ್ಗದಲ್ಲಿ ಬರುವರು 1 ಕೋಟಿವರೆಗಿನ ಆದಾಯ ಸ್ಥಿತಿಯನ್ನು ಘೋಷಿಸಿಕೊಳ್ಳಬಹುದು. ಅದಕ್ಕೆ ಆಸ್ತಿಯ ಶೇಕಡ 30ರಷ್ಟು ಮುಕ್ತ ಮಾರುಕಟ್ಟೆ ಮೌಲ್ಯ ಅಥವಾ ಬಚ್ಚಿಟ್ಟ ಆದಾಯದ ಶೇಕಡಕ್ಕೆ 30ರಷ್ಟು ಮೊತ್ತವನ್ನು ತೆರಿಗೆಯಾಗಿ ಕಟ್ಟಬೇಕಾಗುತ್ತೆ. ಎರಡನೇ ವರ್ಗದಲ್ಲಿ ಬರುವರು ಯೋಜನೆ ಲಾಭ ಪಡೆಯಲು ಆಸ್ತಿ ಮೌಲ್ಯ 5 ಕೋಟಿ ರು ಒಳಗೆ ಇರಬೇಕು. 1 ಲಕ್ಷ ರುಗಳನ್ನು ಸರ್ಕಾರಕ್ಕೆ ಪಾವತಿಸಿದರೆ ದಂಡ ಅಥವಾ ವಿಚಾರಣೆ ಎರಡರಿಂದಲೂ ಪಾರಾಗಬಹುದು. ದೀಸ್ ಆರ್ ದಿ ಸಮ್ ಇನಿಷಿಯೇಟಿವ್ಸ್. ಇನ್ನು ವಿದೇಶದಲ್ಲಿರುವ ಮಕ್ಕಳಿಗೆ ಕಲಿಸುವ ಹಣಕ್ಕೆ ತೆರಿಗೆ ಕಡಿತ. ನೋಡಿ ಏನು ಮಾಡಿದ್ದಾರೆ ಇಲ್ಲಿ, ವ್ಯಾಸಂಗ ಹಾಗೂ ವೈದ್ಯಕೀಯ ಉದ್ದೇಶಕ್ಕಾಗಿ ವಿದೇಶದಲ್ಲಿರುವ ಮಕ್ಕಳಿಗೆ ಒಂದು ಲಿಬರಲೈಸ್ಡ್ ಒಂದು ರೆಮಿಟೆನ್ಸ್ ಇಡೀ ಪೋಷಕರ ಒಂದು ಕಳಿಸುವ ಹಣಕ್ಕೆ ಈವರೆಗೆ ಶೇಕಡ 5ರಷ್ಟು ತೆರಿಗೆ ಇತ್ತು. ಇದನ್ನು ಶೇಕಡ 2ರಷ್ಟಕ್ಕೆ ಏನು ಮಾಡಿದ್ದಾರೆ, ಇಳಿಕೆ ಮಾಡಿದ್ದಾರೆ. ರೆಮಿಟೆನ್ಸ್ ಟ್ಯಾಕ್ಸ್ ಅನ್ನು 5%ಇಂದ 2% ಡಿಕ್ರೀಸ್ ಮಾಡಿದೆ. ಇಂಪಾರ್ಟೆಂಟ್ ಇವೆಲ್ಲ. ಎಸ್ ಫ್ರೆಂಡ್ಸ್, ಇವತ್ತಿಗೆ ಏನಂದರೆ ದಿಸ್ ಈಸ್ ಅಬೌಟ್ ದಿ ಬಜೆಟು. ಐ ಥಿಂಕ್ ನೀವು ಇದಿಷ್ಟೇ ಓದಿದ್ರೆ ಸಾಕು ಅಂತ ನನಗೆ ಅನಿಸ್ತಾ ಇದೆ. ಬಟ್ ಇನ್ ಕೇಸ್ ಇನ್ನೂ ಹೆಚ್ಚಿಗೆ ನಿಮ್ಗೆ ಇನ್ಫಾರ್ಮೇಷನ್ಗಳನ್ನು ರಿಕ್ವೈರ್ಮೆಂಟ್ ಇದ್ದರೆ ಮತ್ತು ಯಾವುದಾದ್ರೂ ಮಿಸ್ ಆಗಿದರೆ ನಮ್ಮ ಮ್ಯಾಗ್ಝಿನ್ಗಳಲ್ಲಿ ಇನ್ಸರ್ಟ್ ಮಾಡ್ತೀವಿ ಅಂತಕ್ಕಂಥ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.